Let's begin with prayers to Guru and Krishna. So we can all repeat after me. Om Ajnana Timirandhasya Jnananjana Shalakaya Chakshurunmilitam Yena Tasmai Shri Gurave Namaha. Namo Om Vishnupadaya Krishna Presthaya Bhutale Srimate Bhakti Vedanta Swami Niti Namine Namaste Saraswate Deve Gauravani Pracharine Nirvishesha Shunyavadi Paschatya Deshatarine Jai Sri Krishna Chaitanya Prabhu Nityananda Shri Advaita Gadadhara Srivasadi Gaura Bhakta Vrinda Hare Krishna 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 Hare 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 Rama 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 Hare Hare Mukam Karoti Vachalam Pangam Langete Girim Yat Kripatamaham Vande Shri Guru Deenataranam. Hare Krishna. ಇವತ್ತು ಬೆಳಗ್ಗೆ ನಮ್ಮ ದೇವಸ್ಥಾನದಲ್ಲಿ ಒಂದು ಕ್ಲಾಸ್ ನಡೀತಾ ಇತ್ತು. ಪ್ರತಿದಿನ ಬೆಳಗ್ಗೆ ನಡೀತದೆ. ಇಸ್ಕಾನ್ ದೇವಸ್ಥಾನದಲ್ಲಿ ಪ್ರತಿದಿನ ಪ್ರವಚನ ಇರ್ತದೆ. ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ. ಸೊ ಕ್ಲಾಸ್ ನಡೀತಾ ಇತ್ತು, ಪ್ರವಚನ ನಡೀತಾ ಇತ್ತು. ನಮ್ಮ ಭಕ್ತರು ಇನ್ನೊಬ್ಬರು ಪ್ರವಚನ ಕೊಡ್ತಾಯಿದ್ರು. ಪ್ರತಿದಿನ ಬೇರೆ ಬೇರೆ ಭಕ್ತರು ಒಂದೊಂದು ರೊಟೇಷನಲ್ಲಿ ಕ್ಲಾಸ್ ಕೊಡ್ತಾರೆ. ಕ್ಲಾಸ್ ಮಧ್ಯದಲ್ಲಿ 3 ಜನ ಸ್ಟೂಡೆಂಟ್ಸ್ ಟೆಂಪಲ್ ಹಾಲಲ್ಲಿ ಪ್ರವೇಶ ಮಾಡ್ತಾರೆ. ದೇವಸ್ಥಾನದಲ್ಲಿ ಪ್ರವೇಶ ಮಾಡಿದರು. ದೇವರನ್ನು ನೋಡ್ತಾಯಿದ್ರು, ದರ್ಶನ ಮಾಡ್ತಾಯಿದ್ರು, ಏನೋ ಮಾತಾಡ್ತಾಯಿದ್ರು. ಮತ್ತು ನಾವೊಂದೇ ಕೂತ್ಕೊಳ್ಳಿ ಅಂತ ಕೂತ್ಕೊಂಡು ಕ್ಲಾಸ್ ಕೇಳ್ತಾಯಿದ್ರು. ಯಾರು ಕ್ಲಾಸ್ ಹೇಳ್ತಾ ಇದ್ರಲ್ಲ ಅವರು ಗುರು ಪೂರ್ಣಿಮೆ ಬಗ್ಗೆ ಒಂದೆರಡು ಮಾತು ಹೇಳ್ತಾಯಿದ್ರು. ಭಾಗವತದ ಜೊತೆ ಗುರು ಪೂರ್ಣಿಮೆ ಬಗ್ಗೆ ಕೂಡ ಹೇಳ್ತಾಯಿದ್ರು. ಆಗ ಅವ್ರು ಕೇಳಿದ್ರು ಆ ಯುವಕರಿಗೆ, ನಿಮಗೆ ಗುರು ಪೂರ್ಣಿಮೆ ಏನಂದ್ರೆ ಗೊತ್ತಾ ಅಂತ. ಗೊತ್ತಿಲ್ಲ ಅಂತಂದರು. ಮಹರ್ಷಿ ವ್ಯಾಸದೇವರು ಯಾರು ಗೊತ್ತಾ ಅಂತ ಕೇಳಿದ್ರು. ಇಲ್ಲ ಗೊತ್ತಿಲ್ಲ ಅಂತಂದರು. ಅವರು ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ವೆರಿ ಫೇಮಸ್ ಕಾಲೇಜ್. ದೇ ಆರ್ ಸ್ಟಡಿಂಗ್ ನಿಯರ್ ಅವರ್ ಟೆಂಪಲ್ ಓನ್ಲಿ. ಆ್ಯಂಡ್ ಆ ಹುಡುಗನ ಬರ್ತ್ಡೇ ಇತ್ತು. ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅವನು ಮತ್ತು ಅವ್ರ ಫ್ರೆಂಡ್ಸು ಬಂದಿದ್ದರು. ಒಳ್ಳೆಯದು, ದೇವಸ್ಥಾನಕ್ಕೆ ಬಂದಿದ್ದಾರೆ. ಏನಂದರೆ ಪಬ್ಗೆ ಅಲ್ಲಿ ಹೋಗ್ತಾರೆ ಜನ. ಈಗಿನ ಕಾಲದಲ್ಲಿ ಕಲ್ಚರ್ ಆ ರೀತಿ ಆಗಿಬಿಟ್ಟಿದೆ. ಈಗ ಬರ್ಡೇ ಪಾರ್ಟಿ ಮಾಡ್ತಾರೆ ಮಿಡ್ ನೈಟಲ್ಲಿ. ಒಳ್ಳೆಯದು, ಬೆಳಿಗ್ಗೆ ದೇವಸ್ಥಾನಕ್ಕೆ ಬಂದಿದ್ದಾರೆ, ಒಳ್ಳೆ ಪಾಯಿಂಟು. ಬಟ್ ದ ಲ್ಯಾಮೆಂಟೇಷನ್ ಈಸ್ ದ್ಯಾಟ್ ದೇ ಡೋಂಟ್ ನೋ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಅವರ್ ಫೆಸ್ಟಿವಲ್ಸ್. ನಮ್ಮ ಭಾರತೀಯ ಏನು ಫೆಸ್ಟಿವಲ್ಸ್ ಇದ್ದಾವೆ, ಉತ್ಸವಗಳಿದ್ದಾವೆ, ಮುಖ್ಯ ತಿಥಿಗಳೇನಿದ್ದಾವೆ, ಅದರ ಮಹತ್ವ ಅವರಿಗೆ ಗೊತ್ತಿಲ್ಲ. ಸೊ ಹೇಗೆ ಒಂದು ಅಕ್ಕಿ ಅದು ಅನ್ನ ಬೆಂದಿದೆಯಲ್ಲ ಅಂತ ಗೊತ್ತಾಗೋದಕ್ಕೆ ಏನು ಮಾಡಬೇಕು, ಒಂದು ಅಕ್ಕಿ ಕಾಳನ್ನು ಟೆಸ್ಟ್ ಮಾಡಿದ್ರೆ ಎಲ್ಲ ಗೊತ್ತಾಗ್ತದೆ. ಅದೇ ರೀತಿ ಈಗಿನ ಶಾಲಾ ಕಾಲೇಜುಗಳಲ್ಲಿ ಯುವಕರ SQ ಸ್ಪಿರಿಚುವಲ್ ಕೋಶಂಟ್ ಏನಾಗಿದೆ, ತುಂಬ ಡೌನ್ ಆಗಿದೆ, ಕಮ್ಮಿ ಇದೆ. IQ ಹೆಚ್ಚಾಗಿದೆ. ಈಗಿನ ಕಾಲದಲ್ಲಿ ನೋಡ್ತೀವಿ ನಾವು, ಮಕ್ಕಳು ದೇ ಹ್ಯಾವ್ ವೆರಿ ಹೈ IQ. ಚಿಕ್ಕ ಮಕ್ಕಳೆಲ್ಲ ಮೊಬೈಲ್ ಫೋನ್ಸು, ಲ್ಯಾಪ್ಟಾಪು, ಸಾಫ್ಟ್ವೇರ್ಸ್, ಕೋಡಿಂಗ್, AI ಎಲ್ಲ ಯೂಸ್ ಮಾಡ್ತಾರೆ. ದೇ ಆರ್ ಗುಡ್ ಇನ್ ವೆರಿ ಗುಡ್ ಇನ್ IQ, ಬಟ್ ವೆರಿ ಪುವರ್ ಇನ್ ಬರ್ತಾ ಇದೆಯಲ್ಲ, ಓಕೆ. ಬಟ್ ದೇ ಆರ್ ವೆರಿ ಪುವರ್ ಇನ್ EQ ಆ್ಯಂಡ್ SQ. ವಾಟ್ ಇಸ್ EQ? ಎಮೋಷ್ನಲ್ ಕೋಶಂಟ್. They don't know how to talk to each other, how to deal with elders, how to deal with equals, how to deal with those who are junior to us. Because there is no social interaction much nowadays, especially among the Gen Z. ಸಾಮಾಜಿಕ
ಏನಂತಾರೆ ವ್ಯವಹಾರ ಜಾಸ್ತಿ ಇಲ್ಲ, ಜನರು ಮೊಬೈಲ್ ಜೊತೆನೇ ಕೂತಿರ್ತಾರೆ. ಎವ್ರಿಥಿಂಗ್ ಈಸ್ ಆನ್ಲೈನ್, ರೈಟ್? ಯು ಹ್ಯಾವ್ ಎ ಕ್ವಶನ್, ಆಸ್ಕ್ ಚಾಟ್ ಜಿ ಪಿ ಟಿ. ಡೋಂಟ್ ಗೋ ಟು ಗುರು. ಗುರು ಹತ್ರ ಆಗೋಬೇಕು, ಒಂದು ಪಾಯಿಂಟ್ ಬರೆದ್ಬಿಟ್ರೆ ಆಯಿತು, ಆನ್ಸರ್, ಕ್ವಶನ್ ಬರೆದ್ಬಿಟ್ರೆ ಆನ್ಸರ್ ಸಿಕ್ಬಿಡ್ತದೆ. ಯು ಗೆಟ್ ಅ ಲಾಂಗ್ ಆನ್ಸರ್ ಆ್ಯಂಡ್ ಯು ಕ್ಯಾನ್ ಫರ್ದರ್ ಆಸ್ಕ್ ಡೌಟ್ಸ್ ಆ್ಯಂಡ್ ಯು ಕ್ಯಾನ್ ಕ್ಲಾರಿಫೈ ಎವ್ರಿಥಿಂಗ್. ಸೊ ಈಗಿನ ಕಾಲದಲ್ಲಿ ಟೀಚರ್ ಅವಶ್ಯಕತೆ ಏನಿದೆ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಗುರುಗಳು ಬೇಕಾ ಅಂತ. ಈವನ್ ಫಾರ್ ಗೋಯಿಂಗ್ ಟು ಸ್ಕೂಲ್ ಆರ್ ಕಾಲೇಜ್, ಈಸ್ ಎ ಟೀಚರ್ ರಿಕ್ವೈರ್ಡ್ ಅಂತ ಮಕ್ಕಳು ಪ್ರಶ್ನೆ ಕೇಳ್ತಾರೆ. ಐ ಕ್ಯಾನ್ ಲರ್ನ್ ಫ್ರಮ್ ಯೂಟ್ಯೂಬ್, ಐ ಕ್ಯಾನ್ ಲರ್ನ್ ಫ್ರಮ್ ಚಾಟ್ ಜಿ ಪಿ ಟಿ, ಬಟ್ ವಾಟ್ ಈಸ್ ದ ನೀಡ್ ಆಫ್ ಗುರು? ಗುರುಗಳು ಬೇಕಾ? ಈ ಪ್ರಶ್ನೆ ನಿಮಗೆ ಕೇಳಿದ್ರೆ ನಿಮ್ದೇನು ಉತ್ತರ? ಓಕೆ, ಬೇಕು ಅಂತ ಹೇಳ್ತೀರಾ. ಬಟ್ ಗುರುಗಳಿಂದ ಏನು ವಿಷಯ ಗೊತ್ತಾಗ್ತದೆ ನಮಗೆ, ಅದು ಎ ಐಯಿಂದನೂ ಗೊತ್ತಾಗ್ತದೆ. ಎ ಐ ಯೂಸ್ ಮಾಡ್ತೀರಾ ಕೆಲವರು? ಚಾಟ್ ಜಿ ಪಿ ಟಿ ಎಲ್ಲ ಯೂಸ್ ಮಾಡ್ತಾರೆ, ಈಗ ವಾಟ್ಸಪ್ಪೆಲ್ಲ ಮೆಟಾ ಯೂಸ್ ಮಾಡ್ತಾರೆ. ಸೊ ಯು ಗೆಟ್ ಆಲ್ ದ ಆನ್ಸರ್ಸ್ ದೇರ್ ಆ್ಯಂಡ್ ಆಲ್ಮೋಸ್ಟ್ ಶಾಸ್ತ್ರಕ್ಕೆ ರೆಫರೆನ್ಸು ಕೊಡ್ತದೆ ಅದು, ಯಾವ ಶಾಸ್ತ್ರದಿಂದ ಇದು ಉತ್ತರ ಇದೆ ಅಂತ. ಮತ್ತು ಗುರುಗಳು ಆ ಉತ್ತರ ಕಂಪ್ಯೂಟರಿಂದ ಸಿಗ್ತಾ ಇದ್ದರೆ ಗುರುಗಳು ಯಾಕೆ ಬೇಕು? ವೈಯಕ್ತಿಕ ಗುರುಗಳು ಯಾಕೆ ಬೇಕು? ವಾಟ್ ಈಸ್ ಇಟ್ ದಟ್ ಗುರು ಕ್ಯಾನ್ ಗಿವ್ ವಿಚ್ ಎ ಮಷಿನ್ ಕ್ಯಾನಾಟ್ ಗಿವ್? ಅದು ನಮ್ಮ ಪ್ರಶ್ನೆ. ಇಂಪ್ಯಾಕ್ಟ್ ಜಾಸ್ತಿ ಆಗ್ತದೆ. ಓಕೆ, ಇಂಪ್ಯಾಕ್ಟ್ ಜಾಸ್ತಿ ಆಗ್ತದೆ. ಯಾಕೆಂದರೆ ನೀವು ಮಷಿನ್ಗೆ ಕ್ವಶನ್ ಕೇಳಿದ್ರೆ ಮಷಿನ್ಗೆ ನಿಮ್ಮ ಸ್ವಭಾವ ಗೊತ್ತಿಲ್ಲ, ನೀವು ಯಾರು ಅನ್ನೋದು ಅದಕ್ಕೆ ಗೊತ್ತಿಲ್ಲ, ಅದು ಜನರಿಗೆ ಆನ್ಸರ್ಸ್ ಕೊಡ್ತದೆ. ಆದರೆ ಗುರುಗಳಿಗೆ ಪ್ರಶ್ನೆ ಕೇಳಿದರೆ ಅದೇ ಪ್ರಶ್ನೆಗೆ ನಿಮಗೆ ಕೊಡೋ ಉತ್ತರ ಬೇರೆ ಇರ್ತದೆ, ಇನ್ನೊಬ್ರಿಗೆ ಕೊಡೋ ಉತ್ತರ ಬೇರೆ ಇರ್ತದೆ. ಅಕಾರ್ಡಿಂಗ್ ಟು ಟೈಮ್, ಪ್ಲೇಸ್, ಸರ್ಕಮ್ಸ್ಟೆನ್ಸ್, ದೇಶ, ಕಾಲ, ಪಾತ್ರತೆ ಅನುಸಾರವಾಗಿ ಗುರುಗಳು ಉತ್ತರವನ್ನು ಕೊಡ್ತಾರೆ. ಸೊ ಅದಕ್ಕಾಗಿ ಯು ಕೆನಾಟ್ ಗೆಟ್ ದಟ್ ಸ್ಪೆಸಿಫಿಕ್ ಆನ್ಸರ್ ಟು ಯುವರ್ ಕ್ವಶನ್ ಬೈ ಆಸ್ಕಿಂಗ್ ಎ ಕಂಪ್ಯೂಟರ್. ಮತ್ತು ಕಂಪ್ಯೂಟರ್ ಜ್ಞಾನ ಕೊಡ್ಬೋದು, ಬಟ್ ಸಾಕ್ಷಾತ್ಕಾರ ಕೊಡೋಕ್ಕಾಗಲ್ಲ. ಈಗ ಇನ್ಫಾರ್ಮೇಷನ್ ತುಂಬ ಇದೆ, ಇನ್ಫಾರ್ಮೇಷನ್ ಬೂಮ್, ನೌ ಇಟ್ ಇಸ್ ಲಾಟ್ ಆಫ್ ಇನ್ಫಾರ್ಮೇಷನ್, ಬಟ್ ಯು ಕೆನಾಟ್ ಗೆಟ್ ರಿಯಲೈಸೇಷನ್, ರೈಟ್? ಸೊ ಒನ್ ಫೇಮಸ್ ಪರ್ಸನ್ ಸೈಡ್, information, 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 but no transformation. Right? People have a lot of information, but there is no transformation in their heart. That's why real knowledge leads to transformation. ಆ ಜ್ಞಾನದಿಂದ ಏನಾಗಬೇಕು? ಪರಿವರ್ತನೆ ಆಗಬೇಕು. ಒಳ್ಳೆ ಪರಿವರ್ತನೆ ಜೀವನದಲ್ಲಿ ಬರಬೇಕು. ಆ ಪರಿವರ್ತನೆ ಆಗಲಿಲ್ಲ ಅಂದರೆ ಆ ಜ್ಞಾನದ ಏನಿದೆ ಅದು ಯೂಸ್ಲೆಸ್ ಆಗ್ತದೆ, ಇಸ್ ಆಫ್ ನೋ ಯೂಸ್. ಈಗ ನೋಡ್ತಾ ಇದ್ದೀವಿ ಡೆಲ್ಲಿಲಿ ಏನಾಗ್ತಾ ಇದೆ, ನೋಡ್ತಾ ಇದ್ದೀರಾ? ಯುವಕರು ಏನು ಮಾಡ್ತಾ ಇದ್ದಾರೆ? ಎಂತಹ ಶಬ್ದವನ್ನು ಬಳಸ್ತಾ ಇದ್ದಾರೆ, ಎಂತಹ ವ್ಯವಹಾರ ಮಾಡ್ತಾ ಇದ್ದಾರೆ, ಎಂತಹ ಎಲ್ಲ ನೋಡಿರ್ತಾರೆ. ನಿನ್ನೆ ಯಾರೋ ತೋರಿಸ್ತಾ ಇದ್ದಾರೆ ನನಗೆ, ಈ ರೀತಿ ಇದು ಆಗ್ತಾ ಇದೆ ಅಂತ. ನಾನು ಶಾಕ್ಡ್. ಆಲ್ ಆರ್ ಯಂಗ್ ಪೀಪಲ್, ಅಬೌಟ್ 19-20, ಲೆಸ್ ದೆನ್ 25 years old, ಆ್ಯಂಡ್ ದೇ ಆರ್ ಡೂಯಿಂಗ್ ದಿಸ್. ಸೊ ದೇ ಹ್ಯಾವ್ ಲಾಟ್ ಆಫ್ ಇನ್ಫಾರ್ಮೇಷನ್, ಬಟ್ ದೇರ್ ಇಸ್ ನೋ ಟ್ರಾನ್ಸ್ಫಾರ್ಮೇಷನ್, ರೈಟ್? ಸೊ ಎಜುಕೇಷನ್ ಅಂತಂದ್ರೆ ಏನು? ವಾಟ್ ಈಸ್ ಎಜುಕೇಷನ್? Right, the English word education comes from the Latin word educare, means to bring out the knowledge or character which is within. ಎಜುಕೇಷನ್ ಅಂತಂದ್ರೆ ಏನು? ವಿದ್ಯಾಭ್ಯಾಸ ಅಂತಂದ್ರೆ ಏನು? ಒಳಗಡೆ ಇರುವಂತಹ ಸದ್ಗುಣಗಳನ್ನು ಹೊರಗಡೆ ಪ್ರದರ್ಶನ ಮಾಡುವುದು, ಪ್ರಕಟಗೊಳಿಸುವುದು. ಸೊ ದಟ್ಸ್ ಕಾಲ್ಡ್ ಎಜುಕೇಷನ್. ದಟ್ಸ್ ದ ಪರ್ಪಸ್ ಆಫ್ ಎಜುಕೇಷನ್. ಈಗ ಸ್ಕೂಲು ಕಾಲೇಜ್ಗಳಲ್ಲಿ ಸಾಕಷ್ಟು ವಿದ್ಯಾಭ್ಯಾಸ ಮಾಡ್ತಾರೆ, ಸುಮಾರು ಲಕ್ಷ ಜನ ಕಲಿತಾ ಇದ್ದಾರೆ. ಸಾಕಷ್ಟು ಕೋರ್ಸಸ್ ಇದೆ. ಎಲ್ಲ ಕೋರ್ಸ್ಗಳ ಒಂದು ಉದ್ದೇಶ ಏನಿದೆ? ಯಾರು ಹೇಳ್ತೀರಾ? ವಾಟ್ ಇಸ್ ದ ಪರ್ಪಸ್ ಆಫ್ ಆಲ್ ದ ಕೋರ್ಸಸ್ ವಿಚ್ ಆಲ್ ದ ಬಿಗ್ ಕಾಲೇಜ್ ಆರ್ ಟೀಚಿಂಗ್? ಅರ್ನಿಂಗ್ ಫಾರ್ ಲೈಫ್. ಮನಿ ಮನಿ ಮನಿ, ಸ್ವೀಟರ್ ದ್ಯಾನ್ ಹನಿ. ದುಡ್ಡು. ನಂದು ಗ್ರ್ಯಾಜುಯೇಷನ್ ಆಯಿತು, ಗ್ರ್ಯಾಜುಯೇಷನ್ ಆದಮೇಲೆ ಎಷ್ಟು ಸಂಬಳ ಬರ್ತಾಯಿದೆ? 10 ಲಕ್ಷ ಬರ್ತಾಯಿದೆ, 50 ಲಕ್ಷ ಬರ್ತಾಯಿದೆ, 1 ಕೋಟಿ ಬರ್ತಾಯಿದೆಯಾ? ದಟ್ ಇಸ್ ಅ ಪ್ಯಾರಾಮೀಟರ್ ಆಫ್ ಸಕ್ಸಸ್. ಹೆಚ್ಚು ಸಂಬಳ ಬರ್ತಾಯಿದೆ ಇವನಿಗೆ, ಸೊ ಈಸ್ ಸಕ್ಸಸ್ಫುಲ್. ಒನ್ ಗೆಟ್ಸ್ ಗುಡ್ ಸ್ಯಾಲರಿ ಈಸ್ ಸಕ್ಸಸ್, ಈಸ್ ಎಜುಕೇಟೆಡ್. ಅವ್ನು ಸಿಗರೇಟ್ ಸೇರ್ತಾ ಇರ್ಬೋದು, ಕುಡಿತಾ ಇರ್ಬೋದು, ಡ್ರಗ್ಸ್ ತೊಗೊತಾ ಇರ್ಬೋದು, ಅದು ಲೆಕ್ಕಕ್ಕಿಲ್ಲ. ಒಳ್ಳೆ ಸಂಬಳ ಬರ್ತಾಯಿದೆ, ಸೊ ಅವ್ನು ಸಕ್ಸಸ್, ಎಜುಕೇಟೆಡ್. ಸಂಬಳ ಬರ್ತಾಯಿಲ್ಲ, ಕಮ್ಮಿ ಸಂಬಳ ಬರ್ತಾಯಿದೆ, ಆದರೆ ಅವನು ಒಳ್ಳೆ
ಏನಂತಾರೆ ಚರಿತ್ರವಾನಾಗಿದ್ದಾನೆ, ಗುಣವಂತನಾಗಿದ್ದಾನೆ, ಎಲ್ಲರಿಗೂ ಮಾನ ಸಮ್ಮಾನ ಕೊಡ್ತಾನೆ, ರೆಸ್ಪೆಕ್ಟ್ ಕೊಡ್ತಾನೆ, ಸುಳ್ಳು ಹೇಳೋದಿಲ್ಲ, ಸತ್ಯದ ದಾರಿಯಲ್ಲೇ ನಡೀತಾನೆ, ಅವನು ದಡ್ಡ. ಸೊ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್, ಮನಿ ಆರ್ ಕ್ಯಾರೆಕ್ಟರ್? ನಿಮ್ಮೆಲ್ಲ ಗೊತ್ತು, ಕ್ಯಾರೆಕ್ಟರ್ ಇಸ್ ಮೋರ್ ಇಂಪಾರ್ಟೆಂಟ್, ಬಿಕಾಸ್ ಇಟ್ is said that if wealth is lost, nothing is lost. If health is lost, something is lost. But if character is lost, everything is lost. Correct? But now people don't talk about this. They say, character loss, no problem. Money is there. Yes, I am successful. People are behind money and they are ready to lose their character for getting money. ದುಡ್ಡಿನಗೋಸ್ಕರ ಅವರು ಚರಿತ್ರವನ್ನು ಕೂಡ ಕೆಡಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ಅಂತಹ ಒಂದು ಏನಂತಾರೆ ಎನ್ವಿರಾನ್ಮೆಂಟ್ ಈಗ ಸೃಷ್ಟಿಯಾಗ್ತಾ ಇದೆ ಅಂತ ತಿಳ್ಕೊಬೋದು. ಸೊ ದಟ್ಸ್ ವೈ ಎಜುಕೇಷನ್ ಮೀನ್ಸ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಕ್ಯಾರೆಕ್ಟರ್ ಟು ಮೇಕ್ ಅಸ್ ಬೆಟರ್. ದಟ್ ಇಸ್ ದ ಪರ್ಪಸ್ ಆಫ್ ಎಜುಕೇಷನ್. ಸೊ ದ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಇಸ್ ಗೇರ್ಡ್ ಅಪ್ ಓನ್ಲಿ ಫಾರ್ ಮನಿ. ಸೊ ದಟ್ಸ್ ವೈ ದೇರ್ ಇಸ್ ಅ ನೀಡ್ ಫಾರ್ alternate education system, which was Gurukula system. Correct? That was the original education system. ಅದು ನಮ್ಮ ನಿಜವಾದ ಶಿಕ್ಷಣ ಪದ್ಧತಿ ಇತ್ತು. ಏನದು? ಗುರುಕುಲಗಳಿತ್ತು. ಸಾಕಷ್ಟು ಗುರುಕುಲಗಳಿದ್ದು. ಆದರೆ ಕ್ರಮೇಣವಾಗಿ ಬ್ರಿಟಿಷರ ದಾಳಿಯಿಂದ ಮತ್ತು ಹಲವಾರು ಅನ್ಯ ವಿದೇಶಿಯರ ದಾಳಿಯಿಂದ ಏನಾಯಿತು, ಗುರುಕುಲ ಪದ್ಧತಿ ಅದು ನಾಶವಾಗ್ತಾ ಬಂತು. ಈಗ ಗುರುಕುಲ ಎಲ್ಲಿದೆ ಅಂತ ಹುಡುಕಬೇಕಾಗ್ತದೆ. ಈ ಮಟ್ಟದಲ್ಲಿದೆಯಾ, ಅಲ್ಲಿದೆಯಾ. ಮತ್ತು ಅಲ್ಲಿ ಯಾರು ಅಡ್ಮಿಷನ್ ತೊಗೊತಾರೆ? ಯಾರಿಗೆ ಇಂಜಿನಿಯರಿಂಗ್ ಸೀಟ್ ಸಿಗಲಿಲ್ಲ, ಯಾರಿಗೆ ಮೆಡಿಕಲ್ ಸೀಟ್ ಸಿಗಲಿಲ್ಲ, ಯಾರಿಗೆ BA BCom ಸಿಗಲಿಲ್ಲ, ಹೋಗಪ್ಪ ಗುರುಕುಲಕ್ಕೆ ಹೋಗೋ, ಸ್ವಲ್ಪ ಪುರೋಹಿತೆ ಮಾಡು ಅಂತ ಹೇಳ್ತಾರೆ. ಸೊ ದೇರ್ ಆರ್ ನೋ ಕ್ವಾಲಿಫೈಡ್ ಪೀಪಲ್ ಗೋಯಿಂಗ್ ಟು ದ ಗುರುಕುಲಾಸ್ ಆಲ್ಸೋ ಟು ಸ್ಟಡಿ. ಬಟ್ ಆ್ಯಕ್ಚುಲಿ ದ ಮೋಸ್ಟ್ ಇಂಟೆಲಿಜೆಂಟ್ ಪೀಪಲ್ ಶುಡ್ ಗೋ ಟು ಸ್ಟಡಿ ಇನ್ ದ ಗುರುಕುಲ, ಬಿಕಾಸ್ ದಟ್ ಇಸ್ ದ ಬೆಸ್ಟ್ ನಾಲೆಡ್ಜ್. ಅಧ್ಯಾತ್ಮ ವಿದ್ಯಾ, ವಿಜ್ಞಾನ, ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ಯಾವುದು? ಅಧ್ಯಾತ್ಮ ವಿದ್ಯೆ, ದ ಬೆಸ್ಟ್ ಆಫ್ ದ ನಾಲೆಡ್ಜ್. ಸೊ ಅನ್ಕ್ವಾಲಿಫೈಡ್ ಪೀಪಲ್ ಆರ್ ಗೆಟಿಂಗ್ ಇನ್ ಟು ಗುರುಕುಲಾಸ್ ಆ್ಯಂಡ್ ಮೋಸ್ಟ್ ಕ್ವಾಲಿಫೈಡ್ ಪೀಪಲ್ ಆರ್ ಗೆಟಿಂಗ್ ಇನ್ ಟು IITs, earning money. From village they come to Bangalore, from Bangalore they go to foreign, take green card, settle there, never come back. So all brain is draining, brain drain. But some intelligent people are waking up. Right? One person was there, he went to our ISKCON temple in America. He went there to earn money. But he saw our ISKCON devotees in America. ಅಮೆರಿಕಾದಲ್ಲಿ ನಮ್ಮ ISKCON ಭಕ್ತರು ಭಕ್ತಿ ಸೇವೆ ಮಾಡೋದನ್ನು ನೋಡಿ ಅವ್ರಿಗೆ ತುಂಬ ಏನಂತಾರೆ ಆಶ್ಚರ್ಯ ಆಯಿತು. ಮೊನ್ನೆನೇ ಮೀಟ್ ಆದೆ, ನಾನು ಕಲಬುರ್ಗಿಲಿದ್ದೆ, ಅಲ್ಲಿ ಒಬ್ಬರು ಭಕ್ತರು ಬಂದರು. ಗುರೂಜಿ ನಾನು ಬರ್ತಾಯಿದ್ದೀನಿ, ಮೀಟ್ ಆಗಬೇಕು ಅಂತ ಬಂದರು. ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವರಂದರು, ಗುರೂಜಿ ನಾನು ಅಮೆರಿಕಾಗೆ ದುಡ್ಡು ಸಂಪಾದನೆ ಮಾಡೋಕ್ಕೆ ಹೋಗಿದ್ದೆ, ಬಟ್ ಫಾರ್ಚುನೇಟ್ಲಿ ಐ ಮೆಟ್ ISKCON ಡಿವೋಟೀಸ್ ದೇರ್. ISKCON ಭಕ್ತರನ್ನ ಭೇಟಿಯಾದೆ. ಅವರು ನನಗೆ ಭಗವದ್ಗೀತಾ ಕೋರ್ಸ್ ಜಾಯ್ನ್ ಆಗು ಅಂತಂದರು. ನಾನು ಕೋರ್ಸ್ ಜಾಯ್ನ್ ಆದೆ, ತುಂಬ ಇಷ್ಟ ಆಯಿತು. ಈ ಜ್ಞಾನವನ್ನು ನಾನು ಕಲೀಲೇ ಇಲ್ಲ. ರೈಟ್? ಅವ್ರು 2000 ಗ್ರ್ಯಾಜುಯೇಟ್ ಆಗಿ ಅವರು ವಿದೇಶಕ್ಕೆ ಹೋಗಿದ್ದು. ಇಂಜಿನಿಯರಿಂಗ್ ಮುಗಿದು ಜಾಬ್ ಸಿಗೋವರೆಗೂ ಭಗವದ್ಗೀತಾ ಅಂದರೆ ಏನು ಗೊತ್ತಿರಲಿಲ್ಲ. ಆದರೆ ಅಮೆರಿಕ ಹೋದ್ಮೇಲೆ ಇಲ್ಲಿ ಭಗವದ್ಗೀತಾ ಕೋರ್ಸ್ ಅಟೆಂಡ್ ಆದರು. ತುಂಬ ಇಷ್ಟ ಆಯಿತು. ಮತ್ತು ಕಂಟಿನ್ಯೂ ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಅವರು ದೀಕ್ಷೆಯನ್ನು ತೊಗೊಂಡ್ರು. ಅವ್ರು ಮದುವೆನೂ ಮಾಡಿಕೊಂಡ್ರು. ಮಕ್ಕಳು ಆಗಿದೆ, ಈಗ 2 ಮಕ್ಕಳು ದೊಡ್ಡವರಾಗಿದ್ದಾರೆ. 25 ವರ್ಷ ಆಯಿತು ಅವರು ಅಮೇರಿಕಾದಲ್ಲಿದ್ದಾರೆ. ಈಗ ಅವರೊಂದು ಟೆಂಪಲಲ್ಲಿ ಕಟ್ತಾ ಇದ್ದಾರೆ, ಕೊಲಂಬಸಲ್ಲಿ. ಈಸ್ ಮೇಕಿಂಗ್ ಎ ಟೆಂಪಲ್ ದೇರ್ ವಿತ್ ಅ ಟೀಮ್ ಆಫ್ ಡಿವೋಟೀಸ್ ಆಫ್ ಕೋರ್ಸ್. ಆ್ಯಂಡ್ ದೇ ಹ್ಯಾವ್ ಟೇಕನ್ 53 acres ಆಫ್ ಲ್ಯಾಂಡ್ ಅಂತೆ ಕೊಲಂಬಸಲ್ಲಿ. ಅಲ್ಲಿ ದೇವಸ್ಥಾನ, ಗೋಶಾಲೆ ಮತ್ತು ಇದು ಸ್ಕೂಲ್, ಗುರುಕುಲ ಸ್ಕೂಲ್, ಅದನ್ನೆಲ್ಲ ಮಾಡೋಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅವರೊಬ್ಬರಲ್ಲ, ಆ ರೀತಿ ಸುಮಾರು 300 ಜನ ಭಕ್ತರಿದ್ದಾರೆ, ISKCON ಭಕ್ತರು. ಅವ್ರು ಸೇರ್ಕೊಂಡು ಮಾಡ್ತಾಯಿದ್ದಾರೆ. ಅವ್ರು ಹೇಳ್ತಾಯಿದ್ರು, ಪ್ರಭುಜಿ ನಾನು ಅಲ್ಲಿಗೆ ಏನೋ ಮಾಡೋಕ್ಕೆ ಹೋಗಿದ್ದೆ, ಸರಿ ದಾರಿಯಲ್ಲಿ ಬಂದುಬಿಟ್ಟೆ. ಇದಕ್ಕೆ ಕಾರಣ ISKCON ಭಕ್ತರು ಅಂತ. ಸೊ ಈ ರೀತಿ ಫಾರ್ಚುನೇಟ್ಲಿ ಸಮ್ ಪೀಪಲ್ ಆರ್ ಟರ್ನಿಂಗ್ ಬ್ಯಾಕ್. ಕೆಲವರು ನಮ್ಮ ಭಾರತದ ಮಹಿಮೆಯನ್ನು ಅವರು ಅರ್ಥ ಮಾಡಿಕೊಂಡು ವಾಪಸ್ ಬರ್ತಾ ಇದ್ದಾರೆ, ತಿರುಗ್ತಾ ಇದ್ದಾರೆ. ದೇ ಆರ್ ಟರ್ನಿಂಗ್ ಬ್ಯಾಕ್ ಟುವರ್ಡ್ಸ್ ಅವರ್ ರೂಟ್ಸ್. ಸೊ ಒಂದು ಮನೆ ಇತ್ತು, ಆ ಮನೆಯಲ್ಲಿ ಒಂದು ಪರಿವಾರದವರಿತ್ತು. ಆ ಮನೆಯ ಹಿರಿಯರು ತುಂಬ ಶ್ರೀಮಂತರಾಗಿದ್ದರು. ಅವರು ತೀರ್ಕೊಳ್ಳುವಾಗ ಅವ್ರು ಹೇಳ್ತಿದ್ರು ಮಗನಿಗೆ, ಮಗ ನಾನು ಒಂದು ಖಜಾನೆ ಇದೆ, ಒಂದು ಕಡೆ ಇಟ್ಟಿದ್ದೀನಿ,
ಓಕೆ, ಆದರೆ ಸರಿಯಾದ ಸಮಯದಲ್ಲಿ ಹೇಳ್ತೇನೆ ನಿನಗೆ, ಅದು ನಿನಗೋಸ್ಕರ. ಆಯಿತು. ಮಗ ಕಾಯ್ತಾ ಇದ್ದ, ಯಾವಾಗ ಹೇಳ್ತಾರೆ ಇವರು ಅಂತ. ಸೊ ಅವ್ರು ಸಾಯುವಾಗ ಹೇಳಬೇಕಂತ ಎದುರು, ಆದರೆ ಹೇಳೋಕ್ಕಾಗಲಿರೋ ಹಾಗೆ ಸತ್ಬಿಟ್ರು. ಆ ಮಗನಿಗೆ ಗೊತ್ತಾಗಲಿಲ್ಲ ಆ ಖಜಾನೆ ಎಲ್ಲಿದೆಯಂತ. ಸೊ ದ ಫಾದರ್ ವಾಂಟೆಡ್ ಟು ಟೆಲ್ ವೇರ್ ಇಸ್ ಅ ಟ್ರೆಷರ್, ಬಟ್ he could not tell. He died. Then what happened? This fellow was searching. ಮನೆ ಈ ಕಡೆ ಇದೆಯಾ, ಅಲ್ಲಿದೆಯಾ, ಒಳಗಿದೆಯಾ, ಯಾವ ರೂಮಲ್ಲಿದೆ, ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದ. ನಾ ಬೇರೆಯವ್ರಲ್ಲಿ ಇಲ್ಲೊಂದು ಪ್ರಾಪರ್ಟಿ ಇದೆ ಅಲ್ಲಿದೆಯಾ, ಎಲ್ಲ ಕಡೆ ಸರ್ಚ್ ಮಾಡಿ ಹುಡುಕ್ತಾ ಅವನಿಗೂ ವಯಸ್ಸಾಯಿತು. he also got old. ವಯಸ್ಸಾಯಿತು, ಅವನು ಕೂಡ ಸಾಯೋ ಸಮಯ ಬಂತು, ಅವನು ಸತ್ಬಿಟ್ಟ. ಸತ್ತ ಮೇಲೆ ಅವನನ್ನು ಮಣ್ಣು ಮಾಡೋದಕ್ಕೆ ಹಿಂದ್ಗಡೆ, ಅವನ ಮನೆ ಹಿಂದ್ಗಡೆ ಏನಾದರೆ ವರಂಡಾದಲ್ಲಿ ಹಿತ್ತಲಲ್ಲಿ ತೋಡ್ತಾಯಿದ್ರು, ನೆಲ ತೋಡ್ತಾಯಿದ್ರು. ನೆಲ ಅಗಿಯುವಾಗ ಖಜಾನೆ ಸಿಕ್ತು. ಒಂದು ದೊಡ್ಡ ಗಡಿಗೆ ಇತ್ತು. ಮನೆಗಡೆ ದೊಡ್ಡ ಗಡಿಗೆ ಇತ್ತು, ಅದರಲ್ಲಿ ಎಲ್ಲ ಬಂಗಾರದ ಒಡವೆಗಳು ಎಲ್ಲ ತುಂಬಿತ್ತು. ಅವನು ನೋಡೋಕ್ಕಾಗಲಿಲ್ಲ, ಅವನ ಮಕ್ಕಳಿಗೆ ಸಿಕ್ತು, ಅಂದರೆ ಅವನ ಮೊಮ್ಮಕ್ಕಳಿಗೆ. ಸೊ ಇದೇ ರೀತಿ ನಮ್ಮ ಪೂರ್ವಜರು ಕೂಡ ನಮಗೆ ಒಂದು ಖಜಾನೆ ಕೊಟ್ಟೋಗಿದ್ದಾರೆ. ಆದರೆ ಖಜಾನೆ ಹುಡ್ಕೋದಕ್ಕೆ ಎಲ್ಲರೂ ಪಾಶ್ಚಾತ್ಯ ದೇಶಕ್ಕೆ ಹೋಗ್ತಾರೆ. ಖಜಾನೆ ಎಲ್ಲಿದೆ? ಇಲ್ಲೇ ಇದೆ, ನಮ್ಮಲ್ಲೇ ಇದೆ. ಅದೇನು ಆ ಖಜಾನೆ? ಏನು? ಅಧ್ಯಾತ್ಮ. ರೈಟ್, ಅಧ್ಯಾತ್ಮ. ನಮ್ಮ ಭಾರತೀಯ ಸಂಸ್ಕೃತಿ, ಜ್ಞಾನ, ವಿಶೇಷವಾಗಿ ನಮ್ಮ ಶಾಸ್ತ್ರಗಳು, ವೇದಗಳು, ಅದನ್ನು ನಾವು ಜೋಪಾನವಾಗಿ ಕಾಪಾಡಬೇಕು, ಉಳಿಸಬೇಕು, ಬೆಳೆಸಬೇಕು. ಆದರೆ ಈಗ ದುರದೃಷ್ಟಕರ ಏನಾಗ್ತಾಯಿದೆ, ನೀವೆಲ್ಲ ಬಂದಿದ್ದೀರಾ, ತಾವೆಲ್ಲರೂ ಹಿರಿಯರು. ಅದು ಯಂಗ್ ಜನ್ರೇಷನ್ ಏನು ಮಾಡ್ತಾ ಇದ್ದಾರೆ? ಐ ಸಿ ಸಮ್ ಯಂಗ್ ಪೀಪಲ್, ಐ ಆಮ್ ಹ್ಯಾಪಿ, ಸಮ್ ಯಂಗ್ ಪೀಪಲ್ ಆರ್ ದೇರ್. ಏನು ಮಾಡ್ತಾ ಇದ್ದಾರೆ? ಗೀತಾ ಏನು ಅಂತ ಕೇಳಿದ್ರೆ ಯಾರ ಹೆಸರದು, ಯಾರು ಅವಳು ಅಂತ ಕೇಳ್ತಾರೆ. ಗೀತಾ, ಭಗವದ್ಗೀತಾ ಅಂತ ಗೊತ್ತು, ಪುಸ್ತಕ ಅಂತ ಗೊತ್ತೇನೆ. ಸಾಧನೆ ಮಾಡು ಅಂತ ಕೇಳಿದ್ರೆ ಯಾರು ಅವಳು ಅಂತ. ಸಾಧನ ಅಂತ ಒಬ್ಬರು ಹುಡುಗಿ ಹೆಸರು ಇರಬೇಕು ಅಂತಾರೆ. ಇಲ್ಲ, ಸಾಧನೆ ಜಪ, ಸಾಧನೆ. ಸೊ ಪೀಪಲ್ ಆರ್ ಸೋ ಡಿಸ್ಕನೆಕ್ಟೆಡ್ ಫ್ರಮ್ ದ ರೂಟ್ಸ್ ಆ್ಯಂಡ್ ಟರ್ಮಿನಾಲಜಿ ಆ್ಯಂಡ್ ಅವರ್ ಕಲ್ಚರ್, isn't it? ಸೊ ವಿ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್, ಆ್ಯಂಡ್ ISKCON is trying to do this. ರೈಟ್, ಒಬ್ಬರು ನಮ್ಮ ದೇವಸ್ಥಾನಕ್ಕೆ ಬಂದರು, ಪ್ರಭು ಎಲ್ಲ ಯುವಕರೇ ಇದ್ದಾರೆ ಇಲ್ಲಿ, ಆಲ್ ಯಂಗ್ ಪೀಪಲ್ ಆರ್ ಕಮಿಂಗ್ ಹಿಯರ್, ಹೌ ಇಸ್ ಇಟ್ ಪಾಸಿಬಲ್? ರೈಟ್, ಇಫ್ ಯು ಕಮ್ ಟು ಅವರ್ ISKCON ಟೆಂಪಲ್ ಯು ಸೀ ಮೆನಿ ಯಂಗ್ ಪೀಪಲ್. ಆ್ಯಂಡ್ ನಾನೊಬ್ಬರನ್ನ ಕರ್ಕೊಂಡು ಹೋಗಿದ್ದೆ ಮಾಯಾಪುರಕ್ಕೆ. ಮಾಯಾಪುರ ಇಸ್ ಅವರ್ ವರ್ಲ್ಡ್ ಹೆಡ್ ಕ್ವಾರ್ಟರ್ಸ್. ಆಗಲ್ಲಿ ಯುವಕರ ಶಿಬಿರ ನಡೀತಾಯಿತ್ತು, ನಾಮ ಸಂಕೀರ್ತನೆ ನಡೀತಾಯಿತ್ತು, ನಗರ ಸಂಕೀರ್ತನೆ. 1000 ಜನ ಯುವಕರು ಸಂಕೀರ್ತನೆ ಮಾಡ್ತಾಯಿದ್ದಾರೆ ಮಾಯಾಪುರದಲ್ಲಿ. ಪ್ರಭು ಏನಿದು ಪ್ರವಾಹ ಬರ್ತಾ ಇದೆ, ಭಕ್ತಿ ಪ್ರವಾಹ. The flood of devotion is flowing. Then he said, this is good work which you are doing. Because when young people take up, then future is bright, isn't it? So young people should take up to spiritual life very seriously. And it's all of your duty and our duty also to inspire young people to take up. Right? ನಾವು ಕೂಡ ಯಂಗ್ ಜನ್ರೇಷನ್ ಏನಿದೆ ಅವರಿಗೆ ಈ ಅಧ್ಯಾತ್ಮವನ್ನು ತುಂಬ ಗಂಭೀರವಾಗಿ ತಗೊಳ್ಳೋದಕ್ಕೆ ಸ್ಫೂರ್ತಿಯನ್ನು ನೀಡಬೇಕಾಗಿದೆ. ಅದು ಗುರುಗಳ ಕರ್ತವ್ಯ, ಹಿರಿಯರ ಕರ್ತವ್ಯ. ರೈಟ್, ಹಿರಿಯರು ಕೂಡ ಗುರುಗಳೇ. ನಿಮ್ಮ ಮಕ್ಕಳಿಗೆ, ನಿಮ್ಮ ಪರಿವಾರದವ್ರಿಗೆ ನೀವು ಕೂಡ ಗುರುಗಳು. ಅಧ್ಯಾತ್ಮ ಗುರುಗಳಿದ್ದಾರೆ, ಬಟ್ ಮನೆ ಗುರುಗಳ್ಯಾರು? ತಂದೆ ತಾಯಿ. ದೇ ಶುಡ್ ಇನ್ಸ್ಪೈರ್, ನಾಟ್ ಫೋರ್ಸ್. ಫೋರ್ಸಿಂದ ಕೆಲಸ ನಡೆಯೋದಿಲ್ಲ. ಫೋರ್ಸಿಂದ ಒಂದಿನ 2 ದಿನ ಪೂಜೆ ಮಾಡ್ಬೋದು, ಗೀತಾ ಓದ್ಬೋದು. ಆದರೆ ಯಾವಾಗ ಇನ್ಸ್ಪಿರೇಷನ್ ಬರ್ತದೆ, and people get inspired, then it is their duty. So real duty of the teacher is to inspire student, not to spoon feed students. Right? One of the mistakes that teachers do is spoon feeding. 100 marks ಬರಲೇಬೇಕು, ಇದಕ್ಕೆ ಉತ್ತರ ಇದು, ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ಇದು, ಮಗಪ್ ಮಾಡಿ ಮಾರ್ಕ್ಸ್ ಬರ್ತದೆ. ಬಟ್ ದಟ್ ಈಸ್ ಗುಡ್ ಟೀಚರ್, ಬಟ್ ಈಸ್ ನಾಟ್ ಎ ಬೆಸ್ಟ್ ಟೀಚರ್. Right? Good teacher teaches, but the best teacher inspires. isn't it? ಸೊ ಒಳ್ಳೆ ಟೀಚರು ಕಲಿಸ್ತಾನೆ, ಪಾಠ ಮಾಡ್ತಾನೆ. ಆದರೆ ಉತ್ತಮ ಶಿಕ್ಷಕರು ಏನು ಮಾಡ್ತಾರೆ? ಇನ್ಸ್ಪೈರ್ ಮಾಡ್ತಾರೆ, ಸ್ಫೂರ್ತಿಯನ್ನು ನೀಡ್ತಾರೆ. ಸ್ಫೂರ್ತಿ ಸಿಕ್ಕಾಗ ಸಾಕು, ಓದು ಅಂತ ಹೇಳಬೇಕಾಗಿಲ್ಲ, ಅವನೇ ಪುಸ್ತಕ ತೆಗೆದು ಓದ್ತಾನೆ. ನೆಕ್ಸ್ಟ್ ಏನು ಸರ್ ಅಂತ ಕೇಳ್ತಾನೆ. ಇಸ್ ಇಟ್?
ಆ ರೀತಿ ನಾವು ಟೀಚಿಂಗ್ ಮಾಡಬೇಕು. ಆ ರೀತಿ ಹಿರಿಯರು ಕೂಡ ಮಕ್ಕಳಿಗೆ ಪ್ರಶಿಕ್ಷಣವನ್ನು ನೀಡಬೇಕು, ಇನ್ಸ್ಪೈರ್ ಮಾಡಬೇಕು ಅವರಿಗೆ ಆಧ್ಯಾತ್ಮಿಕ ದಾರಿಯಲ್ಲಿ. ಆ್ಯಂಡ್ ವೆನ್ ದೇ ಗೆಟ್ ಇನ್ಸ್ಪೈರ್ಡ್ ನೋಬಡಿ ಕ್ಯಾನ್ ಸ್ಟಾಪ್. ಅವ್ರು ಹುಡ್ಕೊಂತ ಹೋಗ್ತಾರೆ. ಸೊ ಆ ರೀತಿ ನಾವು ಸತ್ಯವನ್ನು, ಜ್ಞಾನವನ್ನು ಹುಡುಕುವ ಒಂದು ಸ್ಫೂರ್ತಿಯನ್ನು ಮಕ್ಕಳಿಗೆ ನೀಡಬೇಕಾಗಿದೆ. ಫೋರ್ಸ್ ಮಾಡಿದರೆ ಅವರು ಒಪ್ಪೋದಿಲ್ಲ. ಎಸ್ಪೆಷಲಿ ಜೆನ್ಸಿ, ದೇ ಸೇ ಐ ನೋ. ಯಂಗ್ ಜನ್ರೇಷನ್ ಸೇಸ್ ಐ ನೋ, ನಂಗೆ ಗೊತ್ತು, ನಾನೇ ಹುಡ್ಕೊತೀನಿ ಅಂತಾರೆ. ನೀವೇನು ಹೇಳಬೇಕಾಗಿಲ್ಲ ಅಂತಾರೆ. ಅವಾಗೇನು ಹೇಳ್ಬೇಕು ನಾವು, ಆಯ್ತಪ್ಪ ನೀನೇ ಹುಡುಕು, ಬಟ್ ಇಲ್ಲಿ ಹೋದರೆ ನಿಮಗೆ ಉತ್ತರ ಸಿಗ್ಬೋದು ಅಂತ ಮಾರ್ಗದರ್ಶನ ನೀಡಬೇಕಷ್ಟೆ. ಈ ಗುರುಗಳ ಹತ್ರ ಹೋಗು, ಪ್ರಶ್ನೆ ಇದ್ರೆ ಅವ್ರಿಗೆ ಕೇಳು, ಮಾರ್ಗದರ್ಶನ ನೀಡಿ ಅಷ್ಟೇ. ಬಟ್ ಇಫ್ ಫೋರ್ಸ್ ದೆಮ್ ದೇ ವಿಲ್ ರಿಬಲ್. ಸೊ ಇನ್ ದಿಸ್ ವೇ ಗುಡ್ ಟೀಚರ್ ಟೀಚರ್ಸ್, ಬಟ್ ಬೆಸ್ಟ್ ಟೀಚರ್ inspires, right? So we need guru, because from guru we get realization, right? From computer we may get information, but we will not get realizations. And the computer may give you knowledge, but that is also speculative knowledge. Sometimes it gives speculative knowledge. So I'll touch one topic which will be very interesting to all of you. How do we get knowledge? There are 3 ways of gaining knowledge. Okay, there are 10 total ways of gaining knowledge, but they can be summarized into 3, right? Pratyaksha, Anumana ಮತ್ತೆ ಶಬ್ದ. ಪ್ರತ್ಯಕ್ಷ ಪ್ರಮಾಣ ಅಂತಾರೆ, ಅನುಮಾನ ಪ್ರಮಾಣ ಅಂತ ಹೇಳ್ತಾರೆ, ಮತ್ತು ಶಬ್ದ ಪ್ರಮಾಣ ಅಂತ ಹೇಳ್ತಾರೆ. ಪ್ರತ್ಯಕ್ಷ ಪ್ರಮಾಣ ಅಂತಂದ್ರೇನು? ನೋಡಿದ್ದನ್ನು ನಂಬ್ತೇನೆ ನಾನು. ಐ ಸಿ ಆ್ಯಂಡ್ ಐ ಬಿಲೀವ್ ವಾಟ್ ಐ ಸಿ. ದಟ್ಸ್ ಕಾಲ್ಡ್ ಪ್ರತ್ಯಕ್ಷ ಪ್ರಮಾಣ. ಪ್ರೋಗ್ರಾಮ್ ನಡೀತಾ ಇದೆ, ಹೌದು. ಫೋಟೋ ಹಾಕಿದರೆ ನಡೀತಾ ಇದೆ, ನಂಬ್ತೀನಿ. ಪ್ರತ್ಯಕ್ಷ ಪ್ರಮಾಣ, ರೈಟ್? ಸೊ ಐ ಸಿ ವಾಟ್ ಐ ಬಿಲೀವ್ ವಾಟ್ ಐ ಸಿ, ದಟ್ ಇಸ್ ಕಾಲ್ಡ್ ಪ್ರತ್ಯಕ್ಷ. ಬಟ್ ಸಮ್ ಥಿಂಗ್ಸ್ ವಿ ಸಿ, ಬಟ್ ದಟ್ ಮೇ ನಾಟ್ ಬಿ ಟ್ರೂ, ರೈಟ್? ಫಾರ್ ಎಕ್ಸಾಂಪಲ್, ಸಪೋಸ್ ಒಂದು ಗ್ಲಾಸ್ ಟಬ್ ಇದೆ, ಅದರಲ್ಲಿ ನೀರು ತುಂಬಿದ್ದೀರಾ. ಅದರಲ್ಲಿ ಒಂದು ಕೋಲನ್ನು ನೀವು ಹಾಕಿ, ಯು ಡಿಪ್ ಎ ಸ್ಟಿಕ್ ಇನ್ ಟು ದ್ಯಾಟ್. ಸ್ಟಿಕ್ ಅಪಿಯರ್ಸ್ ಟು ಬಿ ಬ್ರೋಕನ್. ಇಟ್ ಅಪಿಯರ್ಸ್ ಟು ಬಿ ಬ್ರೋಕನ್. ಯಾಕೆ? ರಿಫ್ರಾಕ್ಷನ್, ಥಿಯರಿ ಆಫ್ ರಿಫ್ರಾಕ್ಷನ್. ಆ ರಿಫ್ರಾಕ್ಷನ್ ಥಿಯರಿ ಅದು ಮುರಿದಾಗೆ ಬೆಂಡಾದಾಗೆ ಕಾಣಿಸ್ತದೆ. ಈಸ್ ಇಟ್ ಬ್ರೋಕನ್? ನೋ, ಬಟ್ ಐ ಆಮ್ ಸೀಯಿಂಗ್ ದಟ್ ಇಟ್ ಈಸ್ ಬ್ರೋಕನ್. ಸೊ ಪ್ರತ್ಯಕ್ಷ, ಸಪೋಸ್ ರೈಲ್ವೆ ಟ್ರ್ಯಾಕ್ ಇದೆ, ರೈಲ್ವೆ ಟ್ರ್ಯಾಕು, ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. ಬಟ್ ನೀವು ಒಂದು ಕಡೆ ನಿಂತ್ಕೊಂಡು ನೋಡಿದ್ರೆ ಎಲ್ಲೋ ಒಂದು ಕಡೆ ಮೀಟ್ ಆದಾಗ ಕಾಣಿಸ್ತದೆ ಅದು. ಇಟ್ ಅಪಿಯರ್ಸ್ ಟು ಬಿ ಮೀಟಿಂಗ್, ಬಟ್ ಇಟ್ ಮೀಟಿಂಗ್? ನೋ, isn't it? So sometimes we think that seeing is not actually believing. Sometimes what we see may be false also. And what is our seeing power? Our seeing power is also very limited. In the vast range of light waves ಎಷ್ಟಿದೆ? So many light waves are there, but we can see only between the range of red to violet. ಅಷ್ಟೇ ನೋಡ್ಬೋದು ನಾವು. red in the VIV GYOR, that much only we can see. But we can't see infrared. Infrared ಇದೆ, ಈ ರೂಮಲ್ಲೂ ಇದೆ, ಬಟ್ ಕ್ಯಾನ್ ವಿ ಸಿ? ಕಾಣಿಸೋದಿಲ್ಲ. ಅಲ್ಟ್ರಾವೈಲೆಟ್ ಕಾಣಿಸುತ್ತಾ? ಇನ್ಫ್ರಾರೆಡ್ ನೋಡೋಕ್ಕಾಗಲ್ಲ, ಈ ಕಡೆ ಅಲ್ಟ್ರಾವೈಲೆಟ್ ನೋಡೋಕ್ಕಾಗಲ್ಲ. ಬರೀ ಒಂದು ಆ ಲಿಮಿಟೆಡ್ ರೇಂಜಲ್ಲಿ ನಾವು ಮಾತ್ರ ನೋಡೋಕ್ಕೆ ಸಾಧ್ಯ. ಸೊ ಎಷ್ಟೋ ಜ್ಞಾನ ಅದು ನಮ್ಮಿಂದ ಅಡಗಿದೆ. ಇಟ್ ಇಸ್ ಹಿಡನ್ ಫ್ರಮ್ ಅಸ್. ವಿ ನಾಟ್ ಹ್ಯಾವ್ ಆಕ್ಸೆಸ್ ಟು ಇಟ್, isn't it? But when you use infrared goggles, then you can see. You have to use an instrument to see something which you can't see. The ultraviolet rays also you can see from some other instruments, isn't it? But the instrument also has limitation. ಅದಕ್ಕೂ ಒಂದು ಮಿತಿ ಇದೆ. ಸೊ ಈ ಜಗತ್ತಿನಲ್ಲಿರೋ ಒಂದು ವಾಸ್ಟ್ ಜ್ಞಾನ ಏನಿದೆ ಅದು ನಮಗೆ ಅದು ಗ್ರಹಿಸೋಕ್ಕೆ ಆಗೋದಿಲ್ಲ, ಸಾಮರ್ಥ್ಯ ನಮಗಿಲ್ಲ. ಕೆಲವೊಮ್ಮೆ ರಾತ್ರಿ ಬೆಕ್ಕು, ನಾಯಿ ಒದರ್ತಾ ಇರುತ್ತೆ. ಯಾಕೆ ಒದರ್ತಾ ಇದೆ ಅಂದರೆ ಗೊತ್ತಾಗೋದಿಲ್ಲ. ಅವ್ರು ಏನೋ ನೋಡ್ತಾ ಇದ್ದಾರೆ, ನಮ್ಗೆ ಕಾಣಿಸ್ತಾ ಇಲ್ಲ ಅದು. They are seeing something which I can't see. Subtle energies, subtle things, they are able to see, but we can't see. So Pratyaksha gives knowledge, but it cannot give complete knowledge. ಕಣ್ಣಿಂದ ದೇವರನ್ನು ನೋಡ್ಬೋದಾ? ಎಲೆಕ್ಟ್ರಾನ್ ನೋಡೋಕ್ಕಾಗಲ್ಲ, ದೇವರನ್ನ ಹೇಗೆ ನೋಡೋಕ್ಕೆ ಸಾಧ್ಯ? ಎಲೆಕ್ಟ್ರಾನ್ ನೋಡಿದ್ದೀರಾ? ಎಲ್ಲ ಕಡೆ ಎಲೆಕ್ಟ್ರಾನ್ ಇದೆ, ಕಾಣಿಸೋದಿಲ್ಲ. ಇವನ್ ಬ್ಯಾಕ್ಟೀರಿಯಾ ನೋಡೋಕ್ಕಾಗಲ್ಲ ನಮಗೆ. ಸೊ ದೇರ್ ಆರ್ ಸಮ್ ಥಿಂಗ್ಸ್ ವಿಚ್ ವಿ ಕಾಂಟ್ ಸಿ, ಬಟ್ ಹೌ ಟು ಸಿ ಗಾಡ್? ಸೊ ಫ್ರಮ್ ಪ್ರತ್ಯಕ್ಷ ವಿ ಕೆನಾಟ್ ಸಿ ಗಾಡ್. ಅದಕ್ಕೆ ಭಗವಂತನನ್ನು ಆ ಕಣ್ಣಿನಿಂದ ನೋಡೋಕ್ಕಾಗಲ್ಲ.
ಚರ್ಮಚಕ್ಷುವಿನಿಂದ ನೋಡೋಕ್ಕಾಗಲ್ಲ. ಚರ್ಮಚಕ್ಷುವಿನಿಂದ ಕೇವಲ ಜಡ ಜಗತ್ತು ಮಾತ್ರ ಕಾಣಿಸ್ತದೆ. ರೈಟ್, ಪಂಚಮಹಾಭೂತಗಳನ್ನು ಮಾತ್ರ ನೋಡ್ಬೋದು ನಾವು ಈ ಕಣ್ಣಿನಿಂದ. ಅದಕ್ಕಾಗಿ ಈ ಭೌತಿಕ ಜಗತ್ತನ್ನು ಮೀರಿ ಆಧ್ಯಾತ್ಮ ತತ್ವಗಳನ್ನು ನೋಡಬೇಕಂದ್ರೆ ನಮಗೆ ಒಂದು ಸ್ಪೆಕ್ಟಿಕಲ್ಸ್ ಬೇಕಾಗ್ತದೆ, ಒಂದು ಕನ್ನಡಕ ಹಾಕೋಬೇಕು ನಾವು. ಅದು ಯಾವ ಕನ್ನಡಕ? ಜ್ಞಾನದ ಕನ್ನಡಕ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ. ಒಂದು ಆಯಿಂಟ್ಮೆಂಟ್ ಹಚ್ಕೋಬೇಕು ಕಣ್ಣಿಗೆ. ಅಂಜನ ಅಂತಂದರೆ ಆಯಿಂಟ್ಮೆಂಟ್, ಕಣ್ಣಿಗೆ ಕಾಡಿಗೆ ಹಚ್ಕೊತಾರಲ್ಲ, ಆ ರೀತಿ ಒಂದು ಆಯಿಂಟ್ಮೆಂಟ್ ಹಚ್ಕೋಬೇಕು. ಅದೇನು? ಜ್ಞಾನದ ಅಂಜನ. ಜ್ಞಾನ ಎಲ್ಲಿಂದ ಸಿಗ್ತದೆ? ಗುರುಗಳಿಂದ ಸಿಗ್ತದೆ. ಸೊ ಜ್ಞಾನದ ಮಾರ್ಗದಿಂದ, ಜ್ಞಾನದ ಕನ್ನಡಕ್ಕೆ ಹಾಕ್ಕೊಂಡು ನಾವು ನೋಡಿದಾಗ ಗೊತ್ತಾಗ್ತದೆ, ಓ ಇದು ಹೀಗೆ ಅಲ್ಲ, ಇದು ಹೀಗೆ ಅಂತ. ಸೊ ವಿ ಗೆಟ್ ದ ನಾಲೆಡ್ಜ್. ಸೊ ಪ್ರತ್ಯಕ್ಷ ಪ್ರಮಾಣದಿಂದ ಸೀಮಿತವಾದ ಜ್ಞಾನ ಸಿಗ್ತದೆ. ದೆನ್ ಅನುಮಾನ ಪ್ರಮಾಣ ಅಂತ ಇದೆ. ಅನುಮಾನ ಅಂತಂದರೆ ನೋಡಿ, ಗೆಸ್ ವರ್ಕ್, ಗೆಸ್ ಮಾಡೋದು. ಸಪೋಸ್ ನಾವಿಲ್ಲಿ ಕೂತಿದ್ದೀವಿ, ಹೊರಗಡೆಯಿಂದ ಏನೋ ಶಬ್ದ ಬಂತು, ಜೋರಾಗಿ ಏನೋ ಶಬ್ದ ಬಂತು, ಆಕ್ಸಿಡೆಂಟ್ ಆಯಿತು ಅಂತ ಅನ್ಕೋಬೋದು. ಆದರೆ ಹೋಗಿ ನೋಡಿದರೆ ಯಾರೋ ಟಿ ವಿ ನೋಡ್ತಾ ಇದ್ದಾರೆ ಅಥವಾ ಮೊಬೈಲ್ ನೋಡ್ತಾ ಇದ್ದಾರೆ, ಅದರಲ್ಲಿ ಸೌಂಡ್ ಬಂತು. ರೈಟ್. ಸೊ ಊಹೆ ಮಾಡಿದೊಂದು, ಆದರೆ ಸತ್ಯ ಘಟನೆ ಇನ್ನೊಂದು. ರೈಟ್. ಸಪೋಸ್ ಈಗ ಡಾರ್ವಿನ್ ಸಿದ್ಧಾಂತವಾದ ಇದು ನೋಡಿ, ಕೇಳಿದ್ರೆ ಡಾರ್ವಿನ್ ವಿಕಾಸವಾದ, ಡಾರ್ವಿನ್ ಥಿಯರಿ ಆಫ್ ಎವಲ್ಯೂಷನ್. ಡಾರ್ವಿನ್ ಏನು ಹೇಳಿದ್ರು, ಒಂದು ದ್ವೀಪಕ್ಕೆ ಹೋಗಿದ್ದೆ, ಅಲ್ಲಿ ಹಲವಾರು ಏನಂತಾರೆ ಜೀವಿಗಳನ್ನು ನೋಡಿದೆ, ಏನೋ ಹೋಲಿಕೆ ಇದೆ ಅಂತ ಅನ್ನಿಸ್ತು. ಮಂಗ ಮತ್ತು ಮಾನವ ಹೋಲಿಕೆ ಇದೆ, ಅಥವಾ ಮೀನು ಮತ್ತು ರೆಪ್ಟೈಲ್ಸ್ ಅದಕ್ಕೆ ಹೋಲಿಕೆ ಇದೆ ಅಂತ ಅನ್ನಿಸ್ತು. ಸೊ ಒಂದು ಥಿಯರಿ ಬರೆದುಬಿಟ್ಟೆ ನಾನು ಊಹೆಯಿಂದ ಬರೆದೆ, ಇಮ್ಯಾಜಿನ್. ಸೊ ದ್ಯಾಟ್ ಬಿಕೇಮ್ ಡಾರ್ವಿನ್ ಥಿಯರಿ ಆಫ್ ಎವಲ್ಯೂಷನ್, ಒರಿಜಿನ್ ಆಫ್ ಸ್ಪೀಸೀಸ್ ಬೈ ನ್ಯಾಚುರಲ್ ಸೆಲೆಕ್ಷನ್ ಅಂತ ಬರೆದುಬಿಟ್ಟೆ. ಬಟ್ ಅದು ಸತ್ಯನಾ? ನಮ್ಮ ವೇದಗಳು ಹೇಳ್ತವೆ ಎಲ್ಲ ಜೀವಿಗಳು ದೇವರಿಂದ ಬಂದಿದ್ದು, ದೇವರೇ ಸೃಷ್ಟಿ ಮಾಡಿರೋದು. ಈ ಮಂಗನಿಂದ ಮಾವನ ಎಲ್ಲಿಂದ ಬಂದ? ನಾನು ಸ್ಕೂಲಿಗೆ ಓದಿದ್ದೆ ಮಂಗನಿಂದ ಮಾನವ ಥಿಯರಿ, ಎಕ್ಸಾಮು ಬರೆದೆ, ಫುಲ್ ಮಾರ್ಕ್ಸ್ ಬಂತು, ಟಾಪ್ ರ್ಯಾಂಕ್ ಬಂತು. ಆಮೇಲೆ ಭಗವದ್ಗೀತೆ ಹೋದ್ಮೇಲೆ ಗೊತ್ತಾಯಿತು, ಅದು ತಪ್ಪು. ಡಾರ್ವಿನ್ ವಿಕಾಸವಾದ ಅದು ಸರಿಯಲ್ಲ, ಅದು ಸುಳ್ಳುವಾದ. ದಟ್ ಇಸ್ ಎ ರಾಂಗ್ ಫಿಲಾಸಫಿ. ಮಂಗನನ್ನು ಸೃಷ್ಟಿ ಮಾಡಿರೋದು ಭಗವಂತನೇ, ಮಾನವನನ್ನು ಸೃಷ್ಟಿ ಮಾಡಿರೋನು ಭಗವಂತನೇ, ಮೀನನ್ನು ಸೃಷ್ಟಿ ಮಾಡಿರೋನು ಭಗವಂತನೇ, ರೆಪ್ಟೈಲ್ಸ್ ಮೊಸಳೆಗಳನ್ನು ಸೃಷ್ಟಿ ಮಾಡಿರೋ ಭಗವಂತನೇ, ಗಿಡ ಮರಗಳು ಎಲ್ಲ ಕೀಟಾಣುಗಳು ಎಲ್ಲವನ್ನು ಸೃಷ್ಟಿ ಮಾಡೋದು ಯಾರು? ಭಗವಂತನೇ. ಸೊ ವಿಕಾಸವಾದ ಎಲ್ಲಿಂದ ಬಂತು? ದೇರ್ ಇಸ್ ನೋ ಎವಲ್ಯೂಷನ್ ಆಫ್ ಸ್ಪೀಶೀಸ್, ದೇರ್ ಇಸ್ ಎವಲ್ಯೂಷನ್ ಆಫ್ ಕಾನ್ಷಿಯಸ್ನೆಸ್. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ದೇರ್ ಇಸ್ ಎವಲ್ಯೂಷನ್ ಆಫ್ ಕಾನ್ಷಿಯಸ್ನೆಸ್. ಜಲಜ ನವಲಕ್ಷಾಣಿ ಸ್ಥಾವರ ಲಕ್ಷ ವಿಂಶತಿ, 9 ಲಕ್ಷ ಜಲಚರರಿದ, ಎಕ್ಸಾಕ್ಟ್ ನಂಬರು ಹೇಳ್ತದೆ. ಜಲಜ ನವಲಕ್ಷಾಣಿ ಸ್ಥಾವರ ಲಕ್ಷ ವಿಂಶತಿ, 20 ಲಕ್ಷ ಗಿಡ ಮರಗಳಿದ. ಕ್ರಿಮಿಶ ರುದ್ರ ಸಂಖ್ಯೆ 11 ಲಕ್ಷ ಕ್ರಿಮಿಕೀಟಗಳು. 30 ಲಕ್ಷಾಣಿ ಪಶುವ, 30 ಲಕ್ಷ ಪಶು ಪ್ರಾಣಿಗಳು. ದಶಲಕ್ಷಾಣಿ ಪಕ್ಷಿಣ, 10 ಲಕ್ಷ ಪಕ್ಷಿಗಳು. ವೆರೈಟಿ ಆಫ್ ಸ್ಪೀಶೀಸ್ ಹೇಳ್ತಾರೆ. ಚತುರ್ಲಕ್ಷಾಣಿ ಮಾನವ ಅಂತ ಕೂಡ ಹೇಳ್ತಾರೆ. ಮಾನವರು ಇನ್ಕ್ಲೂಡಿಂಗ್ ದೇವತಾಸ್, ಗಂಧರ್ವ, ಕಿನ್ನರ, ಚಾನರ್ ಎಲ್ಲರೂ ಸೇರಿ 4 ಲಕ್ಷ ಅಂತ ಹೇಳ್ತಾರೆ. ಸೊ ಈ ರೀತಿ ಎಕ್ಸಾಕ್ಟ್ ನಂಬರ್ ಕೊಟ್ಟಿದೆ ಶಾಸ್ತ್ರದಲ್ಲಿ. ಆದರೆ ಸೈಂಟಿಸ್ಟು ಹುಡುಕಿ ಎಷ್ಟೋ 1 ಲಕ್ಷನೂ ಸ್ಪೀಶೀಸ್ ಗಣನೆ ಮಾಡಿರಲಿಕ್ಕಿಲ್ಲ. ಸೋ ಮಚ್. ಅಹಂ ಬೀಜ ಪ್ರಧ ಪಿತಾ, ಕೃಷ್ಣ ಸೇಸ್ ಇನ್ ಭಗವದ್ಗೀತಾ. ಎಲ್ಲ ಜೀವಿಗಳ ಪಿತ ಯಾರು? ನಾನೇ. ಪಿತಾಹಂ ಅಸ್ಯ ಜಗತಃ ಮಾತಾ ಧಾತಾ ಪಿತಾ. ಎಲ್ಲ ಜಗತ್ತಿನ ಸೃಷ್ಟಿಕರ್ತ ನಾನೇ, ಎಲ್ಲರ ಪಿತ ತಂದೆ ನಾನೇ ಅಂತ ಕೃಷ್ಣ ಹೇಳ್ತಾನೆ. ಸೊ ಸೈನ್ಸ್ ಕ್ಯಾನ್ ಗಿವ್ ಸ್ಪೆಕ್ಯುಲೇಟಿವ್ ನಾಲೆಡ್ಜ್, ಬಟ್ ಶಾಸ್ತ್ರ ಗಿವ್ಸ್ ಪರ್ಫೆಕ್ಟ್ ನಾಲೆಡ್ಜ್. ರೈಟ್. ಮೋಸ್ಟ್ಲಿ ಲಾಸ್ಟ್ ಟೈಮ್ ಬಂದಾಗ ಉದಾಹರಣೆ ಕೊಟ್ಟಿದ್ದೆ ನಾನು. ಸಪೋಸ್ ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ, ಅಥವಾ ಒಂದು ವಾಷಿಂಗ್ ಮಷಿನ್ ಹೊಸದಾಗಿ ತೊಗೊಂಡಿದ್ದೀರಾ, ಅಡ್ವಾನ್ಸ್ಡ್ ವಾಷಿಂಗ್ ಮಷಿನ್, ಅದನ್ನು ಹೇಗೆ ಬಳಸಬೇಕು ಅಂತ ಹೇಗೆ ಗೊತ್ತಾಗ್ತದೆ? ಅದ್ರ ಜೊತೆ ಒಂದು ಕೈಪಿಡಿ ಬರ್ತದೆ, ಮ್ಯಾನ್ಯುವಲ್. ಯು ಹ್ಯಾವ್ ಟು ಯೂಸ್ ಇಟ್ ಮ್ಯಾನ್ಯುವಲ್ ಆ್ಯಂಡ್ ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಟು ಯೂಸ್ ಇಟ್. ಸೊ ಯಾರು ಅದನ್ನು ಸೃಷ್ಟಿ ಮಾಡಿದ್ದಾರೆ, ಅದರ ಜೊತೆ ಅದು ಜ್ಞಾನವನ್ನು ಕೊಡ್ತಾರೆ ಹೇಗೆ ಬಳಸಬೇಕು ಅನ್ನೋದು. ಈ ಜಗತ್ತನ್ನು ಸೃಷ್ಟಿ ಮಾಡಿದವರು ಯಾರು? ಸೊ ಕೃಷ್ಣ
ಒಂದು ಕೈಪಿಡಿಯನ್ನು ಕೊಟ್ಟಿದ್ದಾನೆ ನಮಗೆ. ಅದ್ಯಾವುದು? ಭಗವದ್ಗೀತಾ. ಇಡೀ ಎಲ್ಲ ವೇದಶಾಸ್ತ್ರಗಳು ಕೈಪಿಡಿನೇ. ದಟ್ಸ್ ಆಲ್ ಮ್ಯಾನ್ಯುವಲ್ ಫಾರ್ ಅಸ್. ವೇದಾಸ್ ಆರ್ ದ ಮ್ಯಾನ್ಯುವಲ್ ಫಾರ್ ಹ್ಯೂಮನ್ ಕೈಂಡ್ ಆ್ಯಂಡ್ ಭಗವದ್ಗೀತಾ ಇಸ್ ದ ಎಸೆನ್ಸ್ ಆಫ್ ದಟ್ ವೇದಾಸ್. ಎಲ್ಲ ಶಾಸ್ತ್ರದ ಸಾರ ಭಗವದ್ಗೀತೆಯಲ್ಲಿದೆ. ಅದಕ್ಕೆ ಭಗವದ್ಗೀತೆಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಎಲ್ಲ ಶಾಸ್ತ್ರಗಳಲ್ಲಿ ಅದೇ ಶ್ರೇಷ್ಠ ಅಂತ ಹೇಳಲಾಗಿದೆ. ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಆದಿಶಂಕರಾಚಾರ್ಯ ಹೇಳ್ತಾರೆ, ಎಲ್ಲ ಶಾಸ್ತ್ರಗಳನ್ನು ಹಸುವಿನ ದೇಹಕ್ಕೆ ಹೋಲಿಸಿದರೆ ಆ ಹಸುವಿನ ಹಾಲೇನಿದೆ? ಭಗವದ್ಗೀತಾ. ಸೊ ಎಲ್ಲ ಶಾಸ್ತ್ರದ ಸಾರ ಭಗವದ್ಗೀತಾ. ಸೊ ಅದಕ್ಕೆ ಗೀತಾ ಭಾಗವತವನ್ನು ಓದಿದರೆ ನಮಗೆ ಭಗವಂತನ ಇಚ್ಛೆ ಏನಂತ ಗೊತ್ತಾಗ್ತದೆ. ಸೊ ಈ ಭಗವಂತ ಕೊಟ್ಟಿರುವಂತಹ ವೇದ ಏನಿದೆ ಅದು ಗುರುಗಳ ಮುಖಾಂತರ ಗುರು ಪರಂಪರೆಯಲ್ಲಿ ನಮಗೆ ಸಿಗ್ತಾ ಇದೆ. ಕರೆಕ್ಟ್. ದಟ್ಸ್ ವೈ ಗುರು ಪೂರ್ಣಿಮೆ ಸೆಲೆಬ್ರೇಟೆಡ್. ಕೃಷ್ಣ ಒಂದೇ ಜಗದ್ಗುರುಂ. ಜಗದ್ಗುರು ಯಾರು? ಕೃಷ್ಣ. ಕೃಷ್ಣ ಒಂದೇ. ನಾನು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ, ಯಾಕೆಂದರೆ ಈಸ್ ಆದಿಗುರು. ಎಲ್ಲ ಗುರುತತ್ವ ಗುರುಗಳಿಗೆ ಜ್ಞಾನ ಬರುವುದು ಕೃಷ್ಣನಿಂದಲೇ, ಪರಂಪರೆಯಲ್ಲಿ ಬರ್ತಾ ಇದೆ. ಅದಕ್ಕಾಗಿ ಇವತ್ತು ಕೃಷ್ಣನಿಗೆ ನಾವು ಪೂಜೆಯನ್ನು ಸಲ್ಲಿಸಬೇಕು. ಇದು ಆದಿಗುರು. ಮತ್ತು ಕೃಷ್ಣ ವಿಶೇಷವಾಗಿ ಜ್ಞಾನವನ್ನು ಈ ಜಗತ್ತಿನಲ್ಲಿ ಹರಡಿಸೋದಕ್ಕೆ ಒಂದು ಅವತಾರದಲ್ಲಿ ಬರ್ತಾನೆ. ಯಾವ ಅವತಾರ? ವ್ಯಾಸ ಮಹರ್ಷಿಗಳಾಗಿ ಬರ್ತಾರೆ. ಕೃಷ್ಣ ದ್ವೈಪಾಯನ ವ್ಯಾಸ. ರೈಟ್. ಹಿ ಈಸ್ ಕಾಲ್ಡ್ ಕೃಷ್ಣ. ಹಿ ವಾಸ್ ಬಾರ್ನ್ ಆನ್ ಎ ದ್ವೀಪ. ಹಿ ಈಸ್ ಕಾಲ್ಡ್ ದ್ವೈಪಾಯನ. ಅವರು ವೇದಗಳನ್ನು ಕಂಪೈಲ್ ಮಾಡಿದ್ರು, ಅದಕ್ಕೆ ವ್ಯಾಸ. ಕೃಷ್ಣ ದ್ವೈಪಾಯನ ವ್ಯಾಸ, ಫುಲ್ ನೇಮ್. ಕರೆಕ್ಟ್. ಸೊ ವ್ಯಾಸ ಇಸ್ ದ ಟೈಟಲ್ ಗಿವನ್ ಟು ಹಿಮ್ ಬಿಕಾಸ್ ಹಿ ಎಡಿಟೆಡ್ ಆರ್ ಕಂಪೈಲ್ಡ್ ದ ವೇದಾಸ್. ಸೊ ವೇದಾಸ್ ಆರ್ ಎಕ್ಸಿಸ್ಟಿಂಗ್. ವೇದಗಳು ಕೃಷ್ಣನಿಂದ ಬರ್ತಾ ಇತ್ತು. ಕೃಷ್ಣನಿಂದ ಬ್ರಹ್ಮ. ತೇನೇ ಬ್ರಹ್ಮ ಹೃದಯ ಆದಿಕವೇ. ಇಲ್ಲಿ ಭಾಗವತವನ್ನು ಇಟ್ಟಿದ್ದಾರೆ. ಭಾಗವತದಲ್ಲಿ ಪರಂಪರೆ ಬಗ್ಗೆ ಕೊಟ್ಟಿದ್ದಾರೆ. ತೇನೇ ಫಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ ಭಾಗವತದಲ್ಲಿ, ತೇನೇ ಬ್ರಹ್ಮ ಹೃದಯ ಆದಿಕವೇ ಮುಹ್ಯಂತಿ ಯತ್ ಸೂರ್ಯ. ಕೃಷ್ಣ ಬ್ರಹ್ಮನ ಹೃದಯದಲ್ಲಿ ಜ್ಞಾನವನ್ನು ಕೊಟ್ಟ. ನಂತರ ಬ್ರಹ್ಮರು ತನ್ನ ಶ್ರೇಷ್ಠ ಪುತ್ರನಾದ ನಾರದನಿಗೆ ಜ್ಞಾನವನ್ನು ಕೊಟ್ಟ. ನಾರದರಿಗೆ ಬ್ರಹ್ಮದೇವರು ಹೇಳ್ತಾರೆ, ತ್ವಮೇತದ್ ವಿಪುಲೀಕುರು, ಇದನ್ನು ವಿಸ್ತಾರವಾಗಿ ಇದನ್ನು ಪ್ರಚಾರ ಮಾಡು. ನಾರದರು ಈ ಜ್ಞಾನವನ್ನು ವ್ಯಾಸರಿಗೆ ಕೊಡ್ತಾರೆ. ವ್ಯಾಸರು ಸಾಕ್ಷಾತ್ ಭಗವಂತನೇ, ಕೃಷ್ಣನೇ. ಬಟ್ ಅವರು ಇಲ್ಲಿ ಶಿಷ್ಯನ ಒಂದು ರೋಲನ್ನು ಪ್ಲೇ ಮಾಡ್ತಾ ಇದ್ದಾರೆ. ನಾರದರ ಶಿಷ್ಯರಾಗಿ ನಾರದರಿಂದ ಈ ಜ್ಞಾನವನ್ನು ಪಡೆದು ವ್ಯಾಸರು ಈ ಜ್ಞಾನವನ್ನು ಪ್ರಥಮ ಬಾರಿಗೆ ಅದನ್ನು ಲಿಖಿತ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಇಲ್ಲಾಂದರೆ ವೇದಗಳಿಗೆ ಶ್ರುತಿ ಅಂತ ಕರೀತಾರೆ. ಶ್ರುತಿ ಅಂದರೆ ಕೇಳುವುದು, ಕೇಳಿ ನೆನಪಿಟ್ಕೊಳ್ಳೋದು. ಓಕೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಶಿಷ್ಯರೆಲ್ಲರೂ ಶ್ರುತಿಧರರಾಗಿದ್ದರು. ಶ್ರುತಿಧರ, ಕೇಳಿ ಅದನ್ನು ಧಾರಣೆ ಮಾಡ್ತಾಯಿದ್ರು. ದೇ ಆರ್ ಸೋ ಪವರ್ಫುಲ್, ಸೋ ಇಂಟೆಲಿಜೆಂಟ್. ಈಗ 100 ಬಾರಿ ಕೇಳಿದ್ರೆ ಮರ್ತು ಬಿಡ್ತೀವಿ. ಕ್ಲಾಸಲ್ಲಿ ಏನು ಹೇಳಿದ್ರು, ಕ್ಲಾಸ್ ಮುಗಿದ ತಕ್ಷಣ ಅದು ಹೇಗೆ ಆಪರೇಟ್ ಆಗಿಬಿಡ್ತದೆ. ನಾಲೆಜ್ ಆಪರೇಟ್ಸ್ ವೆರಿ ಕ್ವಿಕ್ಲಿ. ಸೊ ವಿ ಹ್ಯಾವ್ ಟು ಹಿಯರ್ ಆ್ಯಂಡ್ ರಿಟೈನ್. ಅದರ ರಿಟೆನ್ಷನ್ ಕೆಪಾಸಿಟಿ ಕಮ್ಮಿ ಕಲಿಯುಗದಲ್ಲಿ. ವೆರಿ ವೆರಿ ಪೂರ್ ರಿಟೆನ್ಷನ್ ಕೆಪಾಸಿಟಿ. ನಮ್ಮ ಫೋನ್ ನಂಬರ್ ಬಿಟ್ಟರೆ ಯಾರ ನಂಬರು ನೆನಪಿಲ್ಲ ಈಗ. ಹೌದಲ್ಲ? ಎಮರ್ಜೆನ್ಸಿ ನಂಬರ್ ಇರ್ತದೆ. ಮಕ್ಕಳಿಗೆ ಒಂದು ಎಮರ್ಜೆನ್ಸಿ ನಂಬರ್ ಅದನ್ನೇ ಬೈಪಾಟ್ ಮಾಡಿಸ್ತಾರೆ. ಅದು ಬಿಟ್ಟು ಬೇರೆ ಯಾರ ನಂಬರ್ ಗೊತ್ತಿರಲ್ಲ ಈಗ. 20 ವರ್ಷದಿಂದ ಅಟ್ಲೀಸ್ಟ್ ಒಂದು 20 ಫೋನ್ ನಂಬರ್ ನೆನಪಿರ್ತಾಯಿತ್ತು. ಮನೆ ಫೋನ್ ನಂಬರು, ಆಫೀಸ್ ಫೋನ್ ನಂಬರು, ಆ ಊರವ್ರು, ನಮ್ಮ ಫ್ರೆಂಡ್ಸ್ ಫೋನ್ ನಂಬರು ನೆನಪಿರ್ತಾಯಿತ್ತು. ಆದರೆ ಈಗ ನೋಡಿ ಮೆದುಳಿನ ಶಕ್ತಿ ಎಷ್ಟು ಕಮ್ಮಿ ಆಗ್ತಾಯಿದೆ. ಸೊ ಆಗಿನ ಕಾಲದಲ್ಲಿ ಶ್ರುತಿಧರರಾಗಿದ್ದರು, ಆದರೆ ಈಗ ಶ್ರುತಿಧರನ ಇಲ್ಲ. ಅದಕ್ಕೆ ವ್ಯಾಸರು ಹೇಳ್ತಾರೆ, ನಮಗೋಸ್ಕರ ನಾನು ಶಾಸ್ತ್ರವನ್ನು ಬರೆದಿದ್ದೇನೆ. ಹಿ ರೋಟ್ ಆಲ್ ದ ಬುಕ್ಸ್ ಆ್ಯಂಡ್ ದಟ್ ಈಸ್ ಅವೈಲೇಬಲ್ ಟು ಆಲ್ ಅವರ್ಸ್ ನಾವು. ಆಗಿನ ಕಾಲದಲ್ಲಿ ಪ್ರಿಂಟೆಡ್ ರೂಪದಲ್ಲಿ ಬುಕ್ಸ್ ಇರಲಿಲ್ಲ. ಎಲ್ಲವೂ ಸಾಫ್ಟ್ವೇರ್ ಆಗಿತ್ತು. ಇನ್ ದ ಮೈಂಡ್. ಇಟ್ ವಾಸ್ ಸ್ಟೋರ್ಡ್ ಇನ್ ದ ಮೈಂಡ್, ಇನ್ ದ ಸಾಫ್ಟ್ವೇರ್ ಆಫ್ ದ ಮೈಂಡ್. ಆ್ಯಂಡ್ ಗುರು ವಿಲ್ ಸ್ಪೀಕ್, ಶಿಷ್ಯ ವಿಲ್ ಹಿಯರ್. Then Shishya becomes Guru. Then he will speak to his disciples. Like this, the knowledge was transmitted. But the need came in the beginning of Kali Yuga. At the beginning of Kali Yuga, seeing the condition of Kali Yuga people, Prayana Alpayusha Sabhya Kalavasmin Yuge Jana Manda Sumanda Matayo Manda Bhagya Upadrita. Vyasdev says that Kali Yuga people are
having less lifespan. Very few people live up to 100 years. 100 ವರ್ಷ ತುಂಬ ಕಮ್ಮಿ ಜನ. And then Mandaha, people are dull-headed. And they are unfortunate and always disturbed. Upadrataha. Right? ಹೀಗೆ ಸಮಯ ಕಲಿಯುಗ ಬೆಳೀತಾ ಇದ್ದಂಗೆ ಡಿಸ್ಟರ್ಬೆನ್ಸ್ ಹೆಚ್ಚಾಗ್ತಾ ಇದೆ, ಮನಃಶಾಂತಿ ಕಮ್ಮಿ ಆಗ್ತಾ ಇದೆ. ನೀವು ಹೋಗಿ ನಿಮ್ಮ ಹ್ಯಾಂಡ್ಸಲ್ಲಿ ಕ್ಯಾಡಬ್ಯಾಮ್ಸಲ್ಲಿ ಎಷ್ಟು ಜನ ಲೈನ್ ನಿಂತಿರ್ತದೆ. ಅವರ ಆಂಗ್ಸೈಟಿ, ಡಿಪ್ರೆಷನ್, ಸ್ಟ್ರೆಸ್, ರೈಟ್. ಆ್ಯಂಡ್ ನೌಡೇಸ್ ದ ಬಿಗ್ಗೆಸ್ಟ್ ಡಿಸೀಸಸ್ ಆರ್ ರಿಲೇಟೆಡ್ ಟು ಸ್ಟ್ರೆಸ್ ಆ್ಯಂಡ್ ಡಿಪ್ರೆಷನ್, ಮೆಂಟಲ್ ಡಿಸಾರ್ಡರ್ಸ್. ಆ್ಯಂಡ್ ಸೊ ಲಾಟ್ ಆಫ್ ಹಾಸ್ಪಿಟಲ್ಸ್ ಆರ್ ಗೆಟಿಂಗ್ ಓಪನ್. ರೈಟ್. ಕಲಿಯುಗ ಬೆಳೀತಾ ಇದ್ದಂಗೆ ಹಾಸ್ಪಿಟಲ್ ಸಂಖ್ಯೆ ಕಮ್ಮಿ ಆಗ್ತಾಯಿದೆ, ಜಾಸ್ತಿ ಆಗ್ತಾ ಇದೆಯಾ? ಈಗ ಗಲ್ಲಿಯಲ್ಲಿ ಹಾಸ್ಪಿಟ್ಲು, ಮೊದಲು ಊರಿಗೆ ಒಂದು ಇರ್ತಾಯಿತ್ತು, ಈ ಪ್ರತಿ ಬಡಾವಣೆಯಲ್ಲಿ ಒಂದೊಂದು ಹಾಸ್ಪಿಟ್ಲ್ ಬರ್ತದೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬರ್ತಾಯಿದೆ. ಇದರ ಅರ್ಥ ಏನು? ಆರೋಗ್ಯ ಕೆಟ್ಟೋಗ್ತಾ ಇದೆ, ಎಸ್ಪೆಷಲಿ ಮನಃಶಾಂತಿ ಕೆಟ್ಟೋಗ್ತಾ ಇದೆ. ಅದಕ್ಕಾಗಿ ನಾವು ವಿ ಹ್ಯಾವ್ ಟು ಗೋ ಬ್ಯಾಕ್. ಸಮಥಿಂಗ್ ಈಸ್ ರಾಂಗ್ ಇನ್ ದಿ ಸಿಸ್ಟಮ್. ವಿ ಹ್ಯಾವ್ ಟು ಸೆಟ್ ಅಟ್ ದ ಸಿಸ್ಟಮ್, ಗೋ ಬ್ಯಾಕ್ ಟು ದ ಸಿಸ್ಟಮ್, ಗೋ ಬ್ಯಾಕ್ ಟು ಅವರ್ ರೂಟ್ಸ್, ಸ್ಟಡಿ ದ ವೇದಾಸ್, ಲಿವ್ ಲೈಫ್ ಆ್ಯಸ್ ಪರ್ ವೇದಾಸ್, ಆ್ಯಸ್ ಪರ್ ಗುರುಸ್ ಡೈರೆಕ್ಷನ್. ಸೊ ಕೃಷ್ಣ ನಮಗೋಸ್ಕರ ಈ ಜ್ಞಾನವನ್ನು ಕೊಟ್ಟಿದ್ದಾನೆ. ಈ ಜ್ಞಾನ ಪರಂಪರೆಯಲ್ಲಿ ಬರ್ತಾ ಇದೆ. ಸೊ ಇಸ್ಕಾನ್ ಕೂಡ ಈ ಒಂದು ಪರಂಪರೆಯಲ್ಲಿ ಬರ್ತಾ ಇದೆ. ಸೊ ನಾವು ಪಡೆದುವಂತಹ ಜ್ಞಾನ ಶ್ರೀಲ ಪ್ರಭುಪಾದರಿಂದ ಬಂದಿದೆ. ಆ್ಯಂಡ್ ಇಟ್ಸ್ ಅವರ್ ಗ್ರೇಟ್ ಫಾರ್ಚೂನ್ ದಟ್ ವಿ ಹ್ಯಾವ್ ರಿಸೀವ್ಡ್ ದಿಸ್ ನಾಲೆಜ್. ಸೊ ಶ್ರೀಲ ಪ್ರಭುಪಾದ್, ಐ ಥಿಂಕ್ ಐ ಟೋಲ್ಡ್ ಲಾಸ್ಟ್ ಟೈಮ್ ಆಲ್ಸೋ, at the age of 70, some of you are close to 70 or maybe above 70 also. At the age of 70, he remembered his guru's order. ಶಿಷ್ಯ ಅಂದರೆ ಯಾರು? ಬರೀ ನಮ್ಮ ಗುರುಗಳಿದ್ದಾರೆ, ಗುರುಗಳ ಫೋಟೋ ಹಾಕಿ ಪ್ರತಿದಿನ ಹೂವು ಹಾಕಿ ಪೂಜೆ ಮಾಡೋದು ಅಷ್ಟೇ ಅಲ್ಲ. ಶಿಷ್ಯ ಅಂದರೆ ಯಾರು? ಒನ್ ಹೂ ಫಾಲೋಸ್ ಗುರುಸ್ ಆರ್ಡರ್ ಇಸ್ ಕಾಲ್ಡ್ ಶಿಷ್ಯ. ಸೊ ಒನ್ ಶುಡ್ ಫಾಲೋ ಶಾಸನವನ್ನು, ಗುರುಗಳ ಶಾಸನವನ್ನು ಯಾರು ಫಾಲೋ ಮಾಡ್ತಾರೆ ಅವನೇ ಶಿಷ್ಯ. ಓಕೆ, ಇಫ್ ಇಟ್ ಡಸಂಟ್ ಫಾಲೋ ಶಾಸನ ಇಸ್ ನಾಟ್ ಶಿಷ್ಯ, ಜಸ್ಟ್ ಓನ್ಲಿ ನೇಮ್ ಸೇಕ್ ಶಿಷ್ಯ. ಸೊ ಪ್ರಭುಪಾದರು ತಮ್ಮ ಗುರುಗಳ ಆದೇಶವನ್ನು ಸ್ಮರಣೆ ಮಾಡ್ತಾರೆ. ನನ್ನ ಗುರುಗಳು ಹೇಳಿದ್ದಾರೆ, ನೀನು ಪಾಶ್ಚಾತ್ಯ ದೇಶದಲ್ಲಿ ಗೀತೆಯ ಜ್ಞಾನವನ್ನು ಪ್ರಚಾರ ಮಾಡಬೇಕು ಅಂತ. ಸೊ 70 ವರ್ಷದ ವಯಸ್ಸಿನಲ್ಲಿ ಅವರು ನಿರ್ಧಾರ ಮಾಡ್ತಾರೆ, ನಾನು ಹೋಗ್ತೀನಿ ಅಂತ. ಅವ್ರ ಹತ್ರ ದುಡ್ಡು ಇರಲಿಲ್ಲ, ಪ್ರಯಾಣ ಮಾಡೋದಕ್ಕೇನು ಫೆಸಿಲಿಟಿ ಇರಲಿಲ್ಲ. ಬಾಂಬೆಯಲ್ಲಿ ಒಬ್ಬರು ಶ್ರೀಮಂತರು ಮುರಾರ್ಜಿ ಅಂತ ಇದ್ದರು, ಅವ್ರ ಹತ್ರ ಕೇಳ್ತಾರೆ. ಅವ್ರ ಹತ್ರ ಒಂದು ಹಡಗಿತ್ತು. she had a boat, ship which is to go carry cargo. ಸೊ 1965 ಅವರಿಗೆ ಆ ಕಾರ್ಗೋ ಶಿಪ್ಪಲ್ಲಿ ಒಂದು ರೂಮ್ ಕೊಡ್ತಾರೆ. ಸ್ವಾಮೀಜಿ ನೀವು ಹೋಗಿ ಟ್ರೈ ಮಾಡಿ ಪ್ರಚಾರ ಮಾಡೋದಕ್ಕೆ, ಕಷ್ಟ ಆದರೆ ರಿಟರ್ನ್ ಟಿಕೆಟ್ ಕೊಡ್ತಾ ಇದ್ದೀನಿ, ಬಂದುಬಿಡಿ ವಾಪಸ್, ನಾನು ನೋಡ್ಕೊತೀವಿ ನಿಮ್ಮನ್ನು. ಸ್ವಾಮೀಜಿ ಹೋಗ್ತಾರೆ, ರಿಟರ್ನ್ ಟಿಕೆಟ್ ತೊಗೊಂಡು ಹೋಗ್ತಾರೆ. ಅಲ್ಲಿ ತುಂಬ ಕಷ್ಟ ಆಯಿತು ವಿದೇಶದಲ್ಲಿ. ಈಗ ವಿಮಾನದಲ್ಲಿ ಹೋದರೆ 14 ಗಂಟೆಯಲ್ಲಿ ಮುಟ್ಟಿಬಿಡ್ತೀರಾ ನೀವು ಅಮೆರಿಕ. ಬಟ್ ಹಡಗಿನಲ್ಲಿ 35 ದಿವಸ ಪ್ರಯಾಣ ಮಾಡಿದ್ರು. 2 ಹಾರ್ಟ್ ಅಟ್ಯಾಕ್ ಆಯಿತು ಅಲ್ಲಿ. he got 2 heart attacks, but somehow he survived. And then he got a dream. ಒಂದು ರಾತ್ರಿ ಕನಸು ಬಂತು ಅವರಿಗೆ. ಕನಸಲ್ಲಿ ಆ ಹಡಗಿನ ಸುತ್ತ ದಶಾವತಾರನ ನೋಡ್ತಾರೆ. ದಶಾವತಾರ ಎಲ್ಲ ಭಗವಂತನ ಅವತಾರಗಳು ಹಡಗನ್ನು ಸೇಫಾಗಿ ಅವರು ಏನಂತಾರೆ ಮೂವ್ ಮಾಡ್ತಾ ಇದ್ದಾರೆ. ಪ್ರಭುಪಾದರಿಗೆ ಆಶ್ವಾಸನೆ ಆಯಿತು, ಕೃಷ್ಣ ನನ್ನ ಜೊತೆ ಇದ್ದಾನೆ, ನನಗೆ ಭಯವಿಲ್ಲ ಅಂತ. ಹೋಗ್ತಾರೆ. ಅಲ್ಲಿ ಇಳಿದ ಮೇಲೆ he doesn't know where to go, left or right, but one person came and helped him to take to his home, and then he started his program there. Then he started his first ISKCON center in New York City. ಎಲ್ಲಿ? ನ್ಯೂಯಾರ್ಕ್ ಒಂದು ಬಡಾವಣೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಒಂದು ಸಣ್ಣ ರೂಮ್, ಮೇ ಬಿ 1/4 of this room, very small room he starts, and some Americans start coming and they start participating in kirtan, they start participating in Bhagavad Gita classes. They got attracted, ಅವ್ರಿಗೆ ತುಂಬ ಇಷ್ಟ ಆಯಿತು, and they started following Vedic culture. ಪ್ಯಾಂಟ್ ಶರ್ಟ್ ಉಟ್ಕೊಂಡೋದು ಬದಲು ಧೋತಿ ಕುರ್ತಾ ಉಟ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. And ladies started wearing saris they start wearing, and they start putting tilak. So that's how ISKCON started in America. International Society for Krishna Consciousness, ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘ. ಪ್ರಭುಪಾದರು ಆ ಶಿಷ್ಯರಿಗೆ ಒಂದು ಮಾರ್ಗದರ್ಶನ ಕೊಟ್ಟರು. ನೀವು ಲಂಡನ್ಗೆ ಹೋಗಿ, ನೀವು ಲಾಸ್ ಏಂಜಲೀಸ್ ಹೋಗಿ, ನೀನು ಜಪಾನಿಗೆ ಹೋಗು, ನೀನು ಅಮೆರಿಕ ಹೋಗು, ನೀನು ರಷ್ಯಾಗೆ ಹೋಗು, ನೀನು ಆಫ್ರಿಕಾಗೆ ಹೋಗು.
ಅವ್ರ ಶಿಷ್ಯರೆಲ್ಲ ಒಂದೊಂದು ಸ್ಥಳಕ್ಕೆ ಕಳಿಸಿದ್ರು. ಅಲ್ಲಿ ನಾನು ಹೇಗೆ ಮಾಡಿದ್ದೀನಿ ಇಲ್ಲಿ ಅದೇ ರೀತಿ ನೀವು ಅಲ್ಲಿ ಪ್ರಚಾರ ಮಾಡಿ ಅಂದರು. ಹೊಸ ಭಕ್ತರು, ಬಟ್ ದೆ ಡಿಡ್. ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರು ದೀನತಾರಣ. ಗುರುಗಳ ಮೇಲೆ ಶ್ರದ್ಧೆ ಇದ್ದರೆ, ಗುರುಗಳ ಕೃಪೆ ಇದ್ದರೆ ಏನೂ ಸಾಧ್ಯವಿಲ್ಲ. ಎಲ್ಲದೂ ಇಂಪಾಸಿಬಲ್ ಬಿಕಮ್ಸ್ ಪಾಸಿಬಲ್. ಹೊಸ ಭಕ್ತರು ಅವರು ಅಮೆರಿಕದವರು, ಭಾರತೀಯ ಸಂಸ್ಕೃತಿ ಅಷ್ಟು ಗೊತ್ತಿರಲಿಲ್ಲ ಕೂಡ, ಆದರೆ ಗುರುಗಳ ಮೇಲೆ ಶ್ರದ್ಧೆ ಇತ್ತು, ವಿಶ್ವಾಸ ಇತ್ತು. ಆ ವಿಶ್ವಾಸದಿಂದ, ಆ ಗುರುಗಳ ಅನುಗ್ರಹದಿಂದ ಅವರು ಪ್ರಚಾರ ಸ್ಟಾರ್ಟ್ ಮಾಡಿದ್ರು. ಕೇವಲ 12 ವರ್ಷದಲ್ಲಿ, ಇನ್ 12 years, ಶ್ರೀಲ ಪ್ರಭುಪಾದ್ ಮೇಡ್ 108 ಸೆಂಟರ್ಸ್ ಆಲ್ ಓವರ್ ದ ವರ್ಲ್ಡ್. ಎಷ್ಟು? 108 temples of Krishna all over the world. And he wrote more than 70 books. ಯಾವ ಬರಿತಾ ಇದ್ರು ಬುಕ್ಸು? ಮಧ್ಯರಾತ್ರಿ 1 ಗಂಟೆಗೆ ಹೇಳ್ತಾ ಇದ್ರು, 5 ಗಂಟೆವರೆಗೂ ಪುಸ್ತಕ ಬರಿತಾ ಇದ್ರು. ಭಾಗವತ, ಭಗವದ್ಗೀತಾ, ಚೈತನ್ಯ ಚರಿತಾಮೃತ, ಉಪನಿಷತ್ತುಗಳ ಸಂಸ್ಕೃತಿಯಿಂದ ಆಂಗ್ಲ ಭಾಷೆಗೆ ಅನುವಾದ ಮಾಡ್ತಾಯಿದ್ರು. ಮತ್ತು ಅವರ ಶಿಷ್ಯರು ಆಂಗ್ಲ ಭಾಷೆಯಿಂದ ವಿಶ್ವದ ಸುಮಾರು 70 ಭಾಷೆಗಳಲ್ಲಿ ಅನುವಾದ ಮಾಡಿದ್ದಾರೆ. ಸೊ ISKCON is the biggest distributor of Vedic literature, especially Bhagavad Gita, all over the world. Till now, ISKCON has distributed more than 60 crore Bhagavad Gitas all over the world in more than 90 languages. So ISKCON is trying its best so to preserve this Vedic culture, ನಮ್ಮ ಸಂಸ್ಕೃತಿ. ಆ್ಯಂಡ್ ಹೌ ಇಟ್ ಈಸ್ ಪ್ರೊಟೆಕ್ಟೆಡ್? ಬೈ ಪ್ರೊಪಗೇಷನ್. ಯಾವಾಗ ನಾವು ಅದನ್ನು ಪ್ರೊಪಗೇಟ್ ಮಾಡ್ತೀವಿ ಆಗ ಅದು ಪ್ರಿಸರ್ವ್ ಆಗ್ತದೆ. ಇಫ್ ಯು ಡೋಂಟ್ ಪ್ರೊಪಗೇಟ್, ಇಟ್ ವಿಲ್ ಡಿಮಿನಿಷ್, ಇಟ್ ವಿಲ್ ವ್ಯಾನಿಷ್. ಸೊ ಇಫ್ ಯು ಸ್ಪೀಕ್ ಅಬೌಟ್ ಇಟ್, it will be preserved. So that's why we should speak, we should learn, we should teach, then only it will be preserved. So it's our duty that we pass this on to our younger generation and all generation after generation, so that they also have this knowledge with them. Otherwise what will happen? ಒಂದು ಜನರೇಷನ್ ಬ್ರೇಕ್ ಬಂದರೆ ಸಾಕು. ಇಫ್ ಒನ್ ಜನರೇಷನ್ ಗ್ಯಾಪ್ ಕಮ್ಸ್, ಒಂದು ಜನರೇಷನ್ ಗೀತಾ ಓದಲಿಲ್ಲ ಅಂದರೆ ನೋಡಿ ಏನಾಗ್ತದೆ ಅನಾಹುತ. ಸೊ ದೇರ್ ವಿಲ್ ಬಿ ಬಿಗ್ break, or the parampara gets lost. So that's why please take this seriously. This Guru Purnima message is what? Try to preserve our Vedic culture, try to pass on this message to others. So I was requesting our Sankarshan Pro also that arrange a program only for youth. How many of you think it is important? Yes, you think it is important? Yes. ಕನ್ನಡದಲ್ಲಿ ಹೇಳ್ತೀನಿ, ನಾವು ಬರೀ ಯುವಕರಿಗಾಗಿ ಕೂಡ ಭಗವದ್ಗೀತಾ ಕ್ಲಾಸ್ ಮಾಡಬೇಕು ಅಂತ ಯಾರ್ಯಾರಿಗೆ ಅನಿಸ್ತಾ ಇದೆ? ವಿ ಶುಡ್ ಡೂ ಫಾರ್ ಯೂತ್. ಎಸ್, ಸಮ್ ಹ್ಯಾಂಡ್ಸ್ ಆರ್ ರೈಸಿಂಗ್, ಎವ್ರಿಬಡಿ ಇಸ್ ರೈಸಿಂಗ್. ಇಟ್ಸ್ ಇಂಪಾರ್ಟೆಂಟ್. ಸೊ ವಿ ಡೂ ಯೂತ್ ಫೆಸ್ಟಿವಲ್ಸ್ ವೇರ್ ಯೂತ್ ಕಮ್ ಆ್ಯಂಡ್ ವಿ ಟೀಚ್ ದಮ್ ಭಗವದ್ಗೀತಾ ಇನ್ ಅ ವೇ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ರೈಟ್? ಸೊ ಇನ್ ದಟ್ ವೇ ವಾಟ್ ವಿಲ್ ಹ್ಯಾಪನ್? ದ ನಾಲೆಜ್ ಆಫ್ ದಿಸ್ ಗುರು ಪರಂಪರಾ will continue, it will pass on, and people will get transformed. And you will see that people, children who are naughty, they'll become peaceful. Children who are disobedient will become respectful. So those who are atheistic will become faithful. So in this way, this kind of transformation will happen when we start propagating this message and seriously start studying this message. Okay? So with this message, I'd like to stop here. And we have 5 minutes. So if there is any, we have question answers time. Yeah, good time. ಯಾರಿಗಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು. ಎನಿ ಕ್ವೆಶ್ಚನ್ಸ್ ಅಂಡ್ ಕ್ಲಾರಿಫಿಕೇಶನ್, ಡೌಟ್ಸ್? Yes, please come. You can pass the mic to them. No, it's a part of ISKCON. Yeah, it's part of it. You will not have He can answer questions. ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು. Yes, there is a question. One mic? Yes. Mic. ಅಲ್ಲಿ ಟೇಬಲ್ ಚೇರ್. Make it simple, okay? Come here. Tell your name and flat number. Thank you so much, Guruji. I really I'm feeling so clarified with lot of questions when you are actually teaching all these things. Thank you so much for coming in. So I would like to know, like, where are these Bhagavad Gita classes will be getting conducted? I'm interested. And I also feel a lot of anxious sometimes in my life. So I want to get some clarity. That's what my interest has been. Okay. You want to answer?
So many people clarify. She has a lot of anxiety in life. Yeah. And she wants to know where Bhagavad Gita classes are being conducted. Yeah. So regarding the second question, yes, there are anxieties and they keep coming again and again. So we need the message of Gita. Arjuna was in anxiety, isn't it? In the beginning, Bhagavad Gita begins with anxiety. Arjuna Vishada Yoga. He was in anxiety. He was in confusion whether to fight or not to fight, whether to do the duty or not to do the duty. He was confused. But when he heard Gita from Krishna, he got clarity. He got a purpose. He got a direction. Then with confidence he went ahead. The beginning of Gita is confusion. End of Gita is clarity. Okay, so I gave a talk on confusion to clarity from Bhagavad Gita. So what you can do is, right now we have classes going on in our temple. Okay, but I made a 21-day course, 20 minutes for 21 days, a Bhagavad Gita course which is online available. So I'll request volunteers to send the link to her, or you can send it to the community also. It's an online course, self-paced, daily one-on talk with questions available. So in 20 minutes, you will get a brief knowledge about one particular topic. And topics are like A, B, C, D, E, F, G, H, up to, I think, T or T, U, U. It goes up to U, 21 topics for 20 minutes each day. That will be a beginning for you. And once you do that, then if there are many interested group here, if people like you are interested, I think our volunteers can think of starting in coordination. Yeah. Online classes. Online class is available right now. So maybe. Online we had arranged it in the year 23 December. Yeah. January, February. Sankarshan Nitya Das handled 18 chapters. Yeah. Some of us are familiar with that. Yeah. In the PPT format. Okay. Now we'll have to replan. Okay. With the grace of Lord Krishna. Okay. Yes. So they will let you know if offline programs are planned. They will let you know through the community. Thank you. Please share your number to us. Okay. Later. Sankarshan, would you like to say something about this? No. Yeah. Whoever is interested in the online classes and all, may please give your number to Sankarshan Nitya Das. And later, you will be get connected to ISKCON